ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಆತ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಿಕೆ ದೇವರು ಕೊಟ್ಟಂತ ಕೃಪೆಗೆ ಸ್ತೋತ್ರವುಳ್ಳವರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ ಇದುವರೆಗೂ ನಮ್ಮ ಅನೇಕ ಒಂದು ಸತ್ಯವೇದದಲ್ಲಿ ಅನೇಕ ಮುಖ್ಯವಾದ ಉಪದೇಶಗಳನ್ನ ಕೇಳಿದಿರಿ. ಸೊ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಏನ್ರಿ ಈ ಒಂದು ಉಪದೇಶಗಳನ್ನ ಕಂಟಿನ್ಯೂ ಮಾಡಿ ಕೇಳೋದಕ್ಕೆ ಈ ಥರ ಆಸಕ್ತಿ ಇರುವಂಥ ಅನೇಕ ಜನ ಕ್ರೈಸ್ತ ಸಹೋದರ ಸಹೋದರಿಗಳಿಗೂ ಈ ವಾಕ್ಯಗಳನ್ನ ತಿಳಿಸಿ ಅವರು ಕೂಡ ವಾಕ್ಯದಲ್ಲಿ ಉಚಿತವಾಗಿ ಈ ಆಶೀರ್ವಾದ ಹೊಂದ್ಕೊಳ್ಳಿ. ಯಾರು ಇಂಟ್ರೆಸ್ಟ್ ಇದ್ದರೆ ನಮ್ಮ ಕ್ಲಾಸ್ಗಳು ಜಾಯ್ನ್ ಆಗೋದಕ್ಕೆ ಇಲ್ಲಿರೋಂಥ QR ಕೋಡ್ ಇದೆ ಸ್ಕ್ರೀನಲ್ಲಿ. ಆ QR ಕೋಡ್ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಅವರು ಕ್ಲಾಸಸ್ಗಳನ್ನ ಕಂಟಿನ್ಯೂ ಮಾಡ್ಬೋದು ಉಚಿತವಾಗಿ. ಯಾವ ರೀತಿ ಕಾಣಿಕೆ ಇರಲ್ಲ. ಅದು ಮಾತ್ರ ಅಲ್ಲ, ನಮ್ಮ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನ್ರಿ ಇನ್ನೆಲ್ಲ ಕ್ರೈಸ್ತವ್ರಿಗೆ ನೀವು ಹಂಚ್ಕೊಳ್ರಿ. ನಮ್ಮ ಯಾರೋ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ 8867768876 ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೇನೋ ಕ್ವಶನ್ಸ್ ಏನಿತ್ತು ಅಂದರೆ ಸಂಕೋಚ ಪಡಿದ್ರೆ ವಾಟ್ಸಪ್ ಮಾಡಿ ಅದಕ್ಕೆ ಸತ್ಯವಾದ ಮುಖಾಂತರ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವತ್ತು ನಮ್ಮ ಒಂದು ಪಾಠ ಯಾವ್ದ್ರ ಬಗ್ಗೆ ಅಂತಂದರೆ ಸಭೆ ಅಂದರೆ ಏನು ಅಲ್ರ. ಅದಕ್ಕೆ ಯಾಕಪ್ಪ ನಾವು ಸಭೆ ಬಗ್ಗೆ ಓದಬೇಕು ಅಂತಂದರೆ ಸಾಮಾನ್ಯವಾಗಿ ಸಭೆ ಅಂತಂದರೆ ಏನಪ್ಪ ಅಂದರೆ ಒಂದು ಬಿಲ್ಡಿಂಗು. ಆ ಬಿಲ್ಡಿಂಗ್ ಹೆಂಗಿರ್ಬೇಕು ನೋಡಿ, ಈ ಥರ ಶೇಪಲ್ಲಿ ಇರಬೇಕು, ಮೇಡೆ ಒಂದು ಕ್ರಾಸ್ ಇರಬೇಕು, ಒಂದು ಬೆಲ್ ಇರಬೇಕು, ಗೋಡೆ ಏನಾಗಿರಬೇಕು, ಬೆಂಚ್ಗಳಿರಬೇಕು, ಒಂದು ಡಯಾಸ್ ಇರಬೇಕು, ಅದರ ಒಂದು ಅಲ್ಟಾರ್ ಅಂತ ಇರಬೇಕು, ಅದರ ಒಂದು ಒಂದು ಮ್ಯೂಸಿಷಿಯನ್ ಇರಬೇಕು, ಅದರ ಒಂದು ಕಾರ್ ಗ್ರೂಪ್ ಇರಬೇಕು. ಇದೇನ್ರಿ ಜನರಲ್ ಆಗಿರೋಂಥ ಒಂದು ಸಭೆ ಅಂತಂದ್ರೆ ಅಭಿಪ್ರಾಯ ಅದರ. ಸರಿ, ಅಂದರೆ ಇದು ಸಭೆ ಅಂತಂದರೆ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯ ಸಭೆ ಇತ್ತಾ ಅಂತ ಸತ್ಯವೇದದಲ್ಲಿ ನೋಡಿರ್ತೀನಿ. ವಾಕ್ಯ ಓದನ ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯ 38ನೇ ವಾಕ್ಯ. ಯಾರು ಬ್ರದರ್ ಸಿಸ್ಟರ್ಸ್ ಯಾರು ಓದ್ಬೋದಾ? Acts 7 chapter 38th verse. ಕನ್ನಡದಲ್ಲಿ ಯಾರು ಓದ್ತೀರಾ ಸಹೋದರ ಸಹೋದರಿಗಳು? ಸಿನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ನೋಡ್ರ, ಸೊ ಅಲ್ಲಿ ಪಿತೃಗಳು ಅಡವಿಯಲ್ಲಿದ್ದಂಥ ಸಭೆಯೊಳಗೆ ಅಂತ ಹೇಳ್ತಾರೆ, ಮಧ್ಯಸ್ಥನಾಗಿದ್ದು ಅಂತ ಹೇಳ್ತಾರೆ. ಅಡವಿಯಲ್ಲಿದ್ದಂಥ ಸಭೆಗೆ ಮಧ್ಯಸ್ಥನಾಗಿದ್ದು ಅಂತ ಹೇಳ್ತಾರೆ. ಅಂದರೆ ಅಡವಿಯಲ್ಲಿ ಮೋಸೆಸ್ ಕಾಲದಲ್ಲಿ ಸಭೆ ಏನಾಗಿತ್ತಂತೆ ಅಲ್ಲರ. ಇದನ್ನ ಇಂಗ್ಲೀಷಲ್ಲಿ ಓದೋ ನೋಡ್ರಿ ದಯವಿಟ್ಟು. ಯಾರೇ Acts 7 chapter 38th verse. ಯಾರೋ KJV ಓದ್ತೀರಾ? ಓದಿ ವಿನೋದ್. This is he that was in the church in the wilderness. ನೋಡ್ರ, with the angel in the church in the wilderness ಅಂತ ಹೇಳ್ತಾರೆ. ಇನ್ ದ ಚರ್ಚ್ ವೇರ್? ಇನ್ ದ ವಿಲ್ಡರ್ನೆಸ್, ಅಡವಿಯಲ್ಲಿ ಏನ್ರಿ ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶಕ್ಕೆ ಹೊರಡ್ಬರ್ತಂಥ ಸಂದರ್ಭದಲ್ಲಿ ಆ ಅಡವಿಯಲ್ಲಿ ಏನಪ್ಪ ಇತ್ತು ಅಂತ ನೋಡ್ತೀರಿ, ಒಂದು ಚರ್ಚ್ ಇತ್ತಂತೆ. ಹೆಂಗೆ ಬ್ರದರ್? ಕ್ರಿಶ್ಚಿಯನ್ಸೇ ಇಲ್ಲ, ಮತ್ತೆ ಚರ್ಚಿಗೆ ಬಂದ್ಬಿಡ್ತು ಅಲ್ಲ. ನಮ್ಮ ಚರ್ಚ್ ಒಂದು ಹೆಂಗಿತ್ತು, ಒಂದು ಬಿಲ್ಡಿಂಗ್ ಇತ್ತಾ? ಕಲ್ಲಲ್ಲಿ ಕಟ್ಟಿದ್ರ? ಆ ಕಲ್ಲ ಬಿಲ್ಡಿಂಗ್ ಇತ್ತ? ಅವ್ರಿಗೆ ಮನೆಗಳಿಲ್ಲ, ಡೇರಿಗಳು ಹಾಕವ್ರೆ. ದೇವರ ಆಲಯಕ್ಕೆ ಡೇರಿಗಳು ಹಾಕವ್ರೆ. ಹಂಗಿರ್ಬೇಕಾದ್ರೆ ಹೆಂಗ್ ಬಿಲ್ಡಿಂಗ್ ಕಟ್ಟರು? ಕ್ರಾಸ್ ಇತ್ತ ಅಲ್ಲಿ, ಬೆಲ್ಲಿತ್ತಾ? ಅದ್ರ ಹಂಗಾರೆ ಏನು ಸಭೆ ಅಂತಂದ್ರೆ ಅಲ್ಲರ? ಥಿಂಕ್ ಮಾಡ್ಬೇಕ್ರಿ. ನೋಡಿ, ಇನ್ನೊಂದು ವಾಕ್ಯ ಓದೋಣ. ಅಪೊಸ್ತಲ ಪೌಲು ಸಭೆಗೆ ಹಿಂಸೆ ಕೊಟ್ರಂತೆ. ಎಲ್ಲಿ? ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಾಕ್ಯ. ಅಮೃತ ಸಿಸ್ಟರ್ ಓದಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಇದನ್ನು ಕೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯದ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ನೋಡ್ರ, ಯೆರೂಸಲೇಮಲ್ಲಿರೋಂಥ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ನೋಡ್ರಿ, ಯೆರೂಸಲೇಮಲ್ಲಿ ಸಭೆ ಐತಂತೆ. ಆ ಸಭೆಗೆ ತುಂಬಾ ದೊಡ್ಡ ಹಿಂಸೆ ಐತಂತಾರೆ. ಹಂಗ್ರೆ ಏನು? ಯೆರೂಸಲೇಮ್ ಸಭೆಗೆ ಅಪೊಸ್ತಲ ಪೌಲ್ ಹಿಂಸೆ ಕೊಟ್ಟರು ಅಂತಂದ್ರೆ ಅಲ್ಲಿ ಯೆರೂಸಲೇಮ್ ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ಏನ್ ಮಾಡಿ ಹೊಡೆದಾಕೋರು ಅಂತನಾ? ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಸಭೆಗೆ ಹಿಂಸೆ ಕೊಟ್ಟರು ಅಂತ ಹೇಳೋರೆ. ಈ ಪರ್ಸಿಕ್ಯೂಟೆಡ್ ದ ಚರ್ಚ್ ಅಂತ ಹೇಳಿದಾಗ ಸಭೆ ಅಂದ್ರೆ ಏನು? ಬಿಲ್ಡಿಂಗ್ ಹಿಂಸೆ ಕೊಟ್ರ ಅಲ್ವರ? ಇನ್ನೊಂದು ವಾಕ್ಯ ಓದೋ ನೋಡ್ತೀನಿ ಇಲ್ಲಿ. ರೋಮಾಪುರದಲ್ಲಿ 16ನೇ ಅಧ್ಯಾಯ 5ನೇ ವಾಕ್ಯ. ಅನಿತಾ ರೋಜಿ ಸಿಸ್ಟರ್ ಓದ್ಬೋದಾ? ಅನಿತಾ ರೋಜಿ ಸಿಸ್ಟರ್ ಓದ್ತೀರಾ? ಆಗ್ತದ? ರೋಮನ್ 16:5. ಸರಿ ಸಿಸ್ಟರ್, ಓಕೆ. ಜೆಮಿ ಮಾಸ್ಟರ್ ಓದ್ಬೋದಾ? ರೋಮನ್ 16:5. ಓಕೆ. ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ
ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫ್ತಾತನಿಗೆ ವಂದನೆ. ಥ್ಯಾಂಕ್ ಯು. ಅಲ್ವರ? ಸೊ ಅವರ ಮನೆಯಲ್ಲಿ ಕೂಡುವ ಸಭೆಗೆ ಅಂತ ಹೇಳ್ತಾರೆ. ಎಲ್ಲಿ ಸಭೆಯಲ್ಲಪ್ಪ ಇತ್ತು? ಮನೆಯೊಳಗೆ ಇತ್ತಂತೆ. ಮನೆ ಅಂದ್ರೆ ಏನರ್ಥ? ಮನೆಯೊಳಗೆ ಏನಿತ್ತಂತೆ? ಸಭೆ ಇತ್ತಂತೆ. ಅದೇನೋ ದೊಡ್ಡ ಬಿಲ್ಡಿಂಗು, ಕ್ರಾಸ್ ಇರೋದು, ಏನು ಬೆಂಚಲ್ಲಿರೋದು, ಬೆಲ್ಲಿರೋದು, ಇದು ಮನೆಯೊಳಗಿತ್ತ? ಅಲ್ಲ ರೀ, ಸಭೆ ಅಂದ್ರೆ ದೊಡ್ಡದು, ಅದೇ ಮನೆಯೊಳಗಿರಕ್ಕೆ ಸಾಧ್ಯ? ದ ಚರ್ಚ್ ವಿಚ್ ವಾಸ್ ಇನ್ ದೇರ್ ಹೌಸ್ ಅಂತ ಬರ್ತಾರೆ. ಹೌ ಕ್ಯಾನ್ ಅ ಚರ್ಚ್ ವಿಚ್ ಇಸ್ ಸೋ ಬಿಗ್ ಕ್ಯಾನ್ ಬಿ ಇನ್ಸೈಡ್ ಸಮ್ವನ್ಸ್ ಹೌಸ್? ಅದರ ಒಂದು ಚರ್ಚ್ ಅಂದ್ರೆ ಒಂದು ಬಿಲ್ಡಿಂಗ್ ತಾನೆ, ಅದಂಗೆ ಒಂದು ಮನೆಯಲ್ಲಿ ಇರಕ್ಕೆ ಸಾಧ್ಯ? ಕರ್ತನಲ್ಲಿ ಪ್ರೀತಿ ಅಂತ ಸೊಡಂಗ್ರೆ ಸಭೆ ಅಂದ್ರೆ ಏನು ಅಂತ ಸತ್ಯವಾದ ಮುಖಾಂತರ ಓದ್ಬೇಕ್ರಿ ಅಲ್ವಾ? ಅದಕ್ಕೆ ಏನ್ರಿ, ಸತ್ಯವೇದದಲ್ಲಿ ಸಭೆ ಅಂತ ಬರೋಂಥ ವಾರ್ತೆಗೆ ಗ್ರೀಕಲ್ಲಿ ಬರೋಂಥ ಪದ ಎಕ್ಲೀಸಿಯಾ ಅಂತ. ಏನ್ರಿ? ಎಕ್ಲೀಶಿಯಾ ಅಂತ ಅರ್ಥ, ಗ್ರೀಕಲ್ಲಿ ಬರೋಂಥ ಪದ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಕಾಲ್ಡ್ ಔಟ್ ಒನ್ಸ್, ಕರೆಯಲ್ಪಟ್ಟವರು ಅಂತ. ಏನ್ರಿ? ಸತ್ಯವೇದಲ್ಲಿ ಅರ್ಥ ರೀ. ಅಂದ್ರೆ ಇದು ಏನ್ರಿ ಸಭೆ ಅಂದ್ರೆ ನಿಜವಾದ ಅರ್ಥ. ಬಿಲ್ಡಿಂಗಿಗೆ ಸಭೆ ಅಂತ ಏನ್ ಮಾಡಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ಜನಗಳಿಗೆ ಏನ್ ಮಾಡೋದಲ್ಲಿ ಸಭೆ ಅಂತ ಏನ್ ಮಾಡಕ್ ಹೋಗೋದ್ರಿ, ಅಲ್ಲಿ ಹೇಳೋದು. ಎಲ್ಲ ಸಾಮಾನ್ಯ ಏನ್ ತಿಳ್ಕೊಂಡ್ಬಿಡ್ತಾರೆ, ಸಭೆ ಸಭೆ ಅಂದ್ರೆ ಬಿಲ್ಡಿಂಗ್. ಅದಕ್ಕೆ ನೀವು ಯಾವ ಚರ್ಚ್ಗೆ ಹೋಗ್ತೀರಾ? ಕೇಳ್ತಾರಲ್ಲ, ಅಯ್ಯೋ ನಾನು ಅಲ್ಲಿರೋ ಚರ್ಚ್ ಇಲ್ಲಿರೋ ಚರ್ಚ್. ಚರ್ಚ್ ಅಂದ್ರೆ ಬಿಲ್ಡಿಂಗಾ? ಕರ್ತನಲ್ಲಿ ಪ್ರೀತಿ ಅಂತ ಸಭೆ ಅಂದ್ರೆ ಬಿಲ್ಡಿಂಗ್ ಎಲ್ಲ ರೀ. ಸಭೆ ಅಂದ್ರೆ ದೇವ್ರ ಮಕ್ಕಳು. ಅದಕ್ಕೆ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಓದಿದ್ದು, ಮೋಸೆ ಕಾಲದಲ್ಲಿ ಅಡವಿಯಲ್ಲಿ ಏನಿತ್ತಂತೆ? ಸಭೆ ಇತ್ತಂತೆ. ಅದೇನರ್ಥ? ಅಡವಿ ಅಂತಂದ್ರೆ ಅಡವಿಯಲ್ಲಿ ಇದ್ದಿದ್ದೇನು? ಸಭೆ ಅಂದ್ರೆ ದೇವ್ರ ಮಕ್ಕಳು, ದೇವ್ರ ಜನರು. ಮೋಸೆ ಸಗಡ ಏನಾಗಿದ್ರು? ಅಡವಿಯಲ್ಲಿ ಗುಡಾರದಲ್ಲಿ ಇದ್ರು. ಅದಕ್ಕೆ ಅಕ್ವಿಲಾ ಪ್ರಿಸಿಲಾ ಅವ್ರ ಮನೆಯೊಳಗಿರಂತ ಸಭೆ ಅಂತೇನ್ರಿ ಮಾಡೋದು, ಹೇಳೋದು. ಮನೆಯೊಳಗೆ ಏನಾಗಿತ್ತು? ದೇವ್ರ ಜನಗಳು ಏನ್ರಿ ಮಾಡೋರು? ಸೇರೋರು. ಅಪೊಸ್ತಲ ಪೌಲು ಯೆರೂಸಲೇಮ್ ಅಂತ ಸಭೆಗೆ ಹಿಂಸೆ ಕೊಟ್ಟರು ಅಂತ ಏನರ್ಥ? ಯೆರೂಸಲೇಮ್ ಹಿಂಸೆ ಕೊಟ್ಟರು ಅಂತಾನ? ಸಭೆ ಕಲ್ಲು ಬಂಡೆ ಬಿಲ್ಡಿಂಗ್ ಹಿಂಸೆ ಕೊಟ್ಟರು ಅಂತಾನೆ? ಇಲ್ಲದೆ ದೇವ್ರ ಮಕ್ಳುಗಳಿಗೆ ಅವ್ರಿಗೆ ಏನ್ ಮಾಡಿದ್ರು? ಹಿಂಸೆ ಕೊಟ್ಟರು ಅಂತ. ಅದಕ್ಕೆ ಎಕ್ಲೀಸಿಯಾ ಅಂತ ಗ್ರೀಕಲ್ಲಿ ಅರ್ಥ. ಅದರ ಇದು ಏನಪ್ಪಾ ಹಂಗ್ರೆ ಸತ್ಯವೇದದಲ್ಲಿ ನೋಡಿ ಓದೋಣ. 1 ಕೊರಿಂಥ 1ನೇ ಅಧ್ಯಾಯ 2ನೇ ವಾಕ್ಯ. 1 Corinthians 1st chapter 2nd verse ನೋಡಿರ್ತೀರಿ, ಓದೋಣ. ಮುತ್ತುರಾಜ್ ಬ್ರದರ್ ಓದ್ತೀರಾ? ಓಕೆ. ಪೀಟರ್ ಪ್ರಕಾಶ್ ಬ್ರದರ್ ಓದ್ಬೋದಾ? ಓಕೆ. ಶಾಂತ್ ಓದ್ತೀರಾ? ಸೈಮನ್ ಓದಿ. ಸೊಸ್ಥೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆ ಆಗಿರುವ ದೇವರಿಂದಲೂ. ಥ್ಯಾಂಕ್ ಯು ಬ್ರದರ್. ಅಲ್ಲರ ಅದನ್ನ ಹೇಳ್ತಾರೆ ಏನ್ರಿ, ಏನು ದೇವರ ಸಭೆಗೆ ಅಂದರೆ ಅಲ್ಲೇ ಕೊಟ್ಟ ಡೆಫಿನೇಷನ್. ಏನು ದೇವರ ಸಭೆ ಅಂದ್ರೆ ಯಾರು ಹೇಳ್ತಾರೆ? ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗಿ ಆಗುವುದಕ್ಕೆ ಕರೆಯಲ್ಪಟ್ಟವ್ರು. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ನೋಡಿರ್ತೀನಿ, ಎಷ್ಟು ಕ್ಲಿಯರ್ ಆಗಿ ನೋಡಿರ್ತೀನಿ. ಏನು ಯಾರ ಡೆಫಿನೇಷನ್ ಬೇಡ, ಯಾವ ಎಕ್ಸ್ಪ್ಲನೇಷನ್ ಬೇಕಲ್ಲ. ಎಷ್ಟು ಕ್ಲೀನ್ ಆಗಿದೆ. ಸಭೆ ಅಂದ್ರೆ ಯಾರಪ್ಪ? ಬಿಲ್ಡಿಂಗ? ದೇವರ ಮಕ್ಕಳಾಗೋದಿಕ್ಕೆ ಕರೆಯಲ್ಪಟ್ಟವರು, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠೆ ಮಾಡಲ್ಪಟ್ಟವ್ರಿ, ಅವರೇ ಸಭೆ ರೀ, ಬಿಲ್ಡಿಂಗ್ ಅಲ್ಲ ರೀ. ಅದಕ್ಕೆ ಈ ರಾಂಗ್ ಕಾನ್ಸೆಪ್ಟ್ ಬಿಲ್ಡಿಂಗ್ ಅಂದ್ರೆ ಸಭೆ ಅಂತಂದ್ಬಿಟ್ಟು ಯಾವಾಗಪ್ಪ ಬಂತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ಕಾನ್ಸ್ಟ್ಯಾಂಟಿನ್ ಕಾಲದಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಸಭೆ ಹೆಂಗಪ್ಪ ಇತ್ತು ಅಂದ್ರೆ, ಚಿಕ್ಕದಾಗಿ ಏನಾಗ್ರಿ ಗ್ಯಾದರ್ ಆಗೋರು. ಹೆಂಗೆ ಇವಾಗ ನೋಡಿ, ಇವಾಗ ಮನೆಯಲ್ಲಿ ಗ್ಯಾದರ್ ಆಗ್ತಿರ್ ಗೊತ್ತಾ ಏನ್ರಿ? ಕಾಟೇಜ್ ಮೀಟಿಂಗ್, ಪ್ರೇಯರ್ ಮೀಟಿಂಗ್ ಅಂತ ಹೆಂಗೆ ಗ್ಯಾದರ್ ಆಗ್ತೀರಿ? ಎಲ್ಲೆಲ್ಲಿ ಒಂದು ರೋಡ್ಗಳಲ್ಲಿ, ಎಲ್ಲಿ ಗಲ್ಲಿಗಳಲ್ಲಿ, ಒಂದು ಏರಿಯಾಗಳಲ್ಲಿ ಎಲ್ಲಿ ಮನೆ ಇರ್ತಾರೋ ಎಲ್ಲ ಮನೆಗಳು ಏನ್ ಮಾಡ್ತಾರೆ? ಭಕ್ತಿಗಳೆಲ್ಲ ಒಟ್ಟಿಗೆ ಸೇರ್ತಿರ್ ಗೊತ್ತಾ? ಇದು ಆ ಕಾಲದಲ್ಲಿ ಇದ್ದಿದ್ದು ಹಿಂಗೆ ಸಭೆ ರೀ. ಮನೆಗಳಲ್ಲಿ ಅಲ್ಲಲ್ಲಿ ಚಿಕ್ಕದಾಗಿ ಸೇರ್ಬಿಟ್ಟು ಮಾಡೋದು, ಜನಗಳು ಸೇರೋರು ಅಲ್ವರ. ಆವಾಗ ಅದು ಸಭೆ ಅಂತ ಮಾಡೋದಕ್ಕೆ ಅಕ್ವಿಲಾ ಪ್ರಿಸಿಲಾ ಮನೆಯೊಳಗಿರೋ ಸಭೆ ಅಂತ ಹೇಳೋದು. ಇದು ಏನಾಯ್ತು ಹಂಗೆ, ಯಾವಾಗ ಕ್ರೈಸ್ತವರು ಒಂದು ಕೆಲಸಗಳು, ಸುವಾರ್ತೆ ಕೆಲಸಗಳು ಎಲ್ಲ ಲೋಕದ ಎಲ್ಲ ಕಡೆಗೆ ಹೋಗಿ ಶುರು ಆಯ್ತು, ಏನ್ ಮಾಡಿದ್ರು? ಅನೇಕ ಜನಗಳು ಏನ್ ಮಾಡಿದ್ರು? ಇದನ್ನ ಕೇಳಿ ಬರಕ್ ಶುರು ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ ಸ್ಥಳ ಸಾಲಿಲ್ಲ. ಎಸ್ಪೆಷಲಿ ಕಾನ್ಸ್ಟ್ಯಾಂಟಿನ್ ಅಂತ ರಾಜನ ಕಾಲದಲ್ಲಿ ಅವನು ಯಾವ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನೋ, ಇಡೀ ರೋಮನ್ ಅಂತ ಪ್ರಜೆಗಳೆಲ್ಲರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಡ್ತಾರೆ. ಅವಾಗ ಅನೇಕ ಜನಗಳು ಸಭೆ ಬರಕ್ ಶುರು ಮಾಡಿದ್ರು. ಸಭೆಯಲ್ಲಿ ಸ್ಥಳಗಳಿಲ್ಲ. ಅದಕ್ಕೆ ಏನ್ ಮಾಡಿದ ರಾಜ? ದೊಡ್ಡ ಸಭೆಗಳನ್ನ ಕಟ್ಟಕ್ ಶುರು ಮಾಡೋದು. ಕೆತ್ತಿಡ್ರಲ್ ಆಗೋಯ್ತು ಅದರ. ಸೊ ಅವಾಗ ಏನಾಗ್ಬಿಡ್ತು ಅಂದ್ರೆ, ಸಭೆ ಅಂತಂದ್ರೆ ಜನಗಳು ಹೋಗ್ಬಿಟ್ಟು ಬಿಲ್ಡಿಂಗಿಗೆ ಏನಾಗ್ಬಿಡ್ತು ಸಭೆ ಅಂತ ಅರ್ಥಗಳು
ಬರಕ್ಕೆ ಶುರು ಆಗ್ಬಿಡ್ತು. ಸರಿ ಅಲ್ವರ, ಅದಕ್ಕೇನಾಯ್ತು ಅಲ್ಲಿ ಒಂದು ಅಭಿಪ್ರಾಯ ಸಭೆ ಅಂದ್ರೆ ಬಿಲ್ಡಿಂಗ್ ಅಂತ ತಪ್ಪಾಗಿ ಅಲ್ಲಿ ಶುರು ಆಗಿದ್ರಿ ಅದರ. ಸರಿ, ಈ ಸಭೆ ಅಂದ್ರೆ ಸಭೆಯಲ್ಲಿ ಯಾರು ಇರ್ತಾರೆ? ಕ್ರೈಸ್ತವರು ಇರ್ತಾರೆ. ಕರೆಕ್ಟಾ? ಕ್ರೈಸ್ತವರು ಅಲ್ಲರ. ಕ್ರಿಶ್ಚಿಯನ್ಸ್ ಅನ್ನು ಯಾರು? ತುಂಬಾ ಒಳ್ಳೆ ಜನಗಳ್ರಿ. ತುಂಬಾ ನಮ್ರತೆ, ತುಂಬಾ ತಾಳ್ಮೆ, ತುಂಬಾ ಪ್ರೀತಿ, ತುಂಬಾ ಭಯಭಕ್ತಿ ಅವ್ರು ಇರೋದೇನ್ರಿ ಕ್ರಿಶ್ಚಿಯನ್ಸ್ ಅಲ್ವರ. ಒಂದು ಕೆನೆಗೆ ಹೊಡೆದ್ರೆ ಏನ್ರಿ ಇನ್ನೊಂದು ಕೆನೆ ನೋಡ್ಸೋದು ಯಾರ್ರಿ? ಕ್ರೈಸ್ತವರು ಅಲ್ವರ. ತುಂಬಾ ದೀನತೆನೇನ್ರಿ, ಶತ್ರುಗಳನ್ನ ಕೂಡ ಪ್ರೀತಿ ಮಾಡೋರು ಯಾರ್ರಿ? ಕ್ರೈಸ್ತವರು ಅಲ್ವರ. ಅದು ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ಏನ್ರಿ, ಕ್ರೈಸ್ತವರು ಅಂದ್ರೆ ಕೆಟ್ಟು ಏನು ಇಂಪ್ರೆಷನ್, ಕೆಟ್ಟ ಭಾವನೆ. ಯಾಕೆ ಅಂತಂದ್ರೆ ಕ್ರೈಸ್ತವರ ಅಯ್ಯೋ ಕನ್ವರ್ಟ್ ಓ ಧರ್ಮ ಬಿಟ್ಟು ಹೋಗ್ಬಿಟ್ರಾ? ಯಾಕೆಂದ್ರೆ ಮೈ ಮೇಲೆ ನೆಟ್ಟು ಬಟ್ಟೆ ಆಗದಿರೋರು ಯಾರಪ್ಪ ಅಂದ್ರೆ ಕ್ರೈಸ್ತವರು ಅಲ್ವರ. ಮಾಡೋ ಪಾಪನೆಲ್ಲ ಮಾಡ್ಬಿಟ್ಟು ಕನ್ಫೆಸ್ ಮಾಡ್ಬಿಟ್ರೆ ಇವ್ರ ಪಾಪ ಎಲ್ಲ ಏನಾಗ್ಬಿಡ್ತಾರಂತೆ, ತೊಳೆಯಲ್ಪಡ್ತಾರೆ ಅಂತ ಕೇಳೋದು ಯಾರೋ ಕ್ರೈಸ್ತವರು ಅಲ್ಲ. ಎಲ್ಲಾ ತರ ಹೊಲ್ಸ್ ಕೆಲಸಗಳು ಮಾಡೋರು ಯಾರು ಅಂತಂದ್ರೆ ಕ್ರೈಸ್ತವರು. ಕ್ಲಬ್ಬು, ಬಾರು, ಡಿಸ್ಕೋ ಇದೆಲ್ಲ ಹೋಗೋರು ಯಾರು ಇವತ್ತು? ಕ್ರೈಸ್ತವರು. ಡೈವರ್ಸ್ ಮಾಡೋದು ಯಾರೇ? ಕ್ರೈಸ್ತವರು ಅದರ. ಅದಕ್ಕೆ ನೋಡ್ಬೇಕಾರೆ ಫಿಲಮಲ್ಲಿ ಕೂಡ ಬಿಡ್ಲರಿ ಅದರ. ಫಿಲಮ್ನಲ್ಲಿ ದೊಡ್ಡ ದೊಡ್ಡ ವಿಲನ್ಗಳಿಗೆ ರೋಲ್ ಹಾಕ್ಬೇಕಾರೆ ಯಾರಿಗೆ ಹಾಕ್ತಾರೆ? ಕ್ರೈಸ್ತವ್ರಿಗೆ ಹಾಕೋದು. ಡನಿ, ರೋಸಿ, ಲಿಲಿ, ಪೀಟರ್ ಅಂತ ಅಲ್ವರ. ಯಾಕೆಂದ್ರೆ ಏನ್ರಿ ಎಲ್ಲ ಕ್ರಿಮಿನಲ್ಸ್ ಯಾರಂತ ಇವತ್ತು ಅಧಿಕವಾಗಿ ಜೈಲಲ್ಲಿರೋದು ಯಾರಪ್ಪ ಅಂದ್ರೆ ಎಲ್ಲ ಕ್ರೈಸ್ತವ್ರುಗಳೇ. ಅದಕ್ಕೆ ಏನಾಗ್ಬಿಡುತ್ತೆ ಅಂತಂದ್ರೆ ಕ್ರೈಸ್ತವರು ಅಂತಂದ್ರೆ ಒಂದು ದೊಡ್ಡ ಕೆಟ್ಟ ಅಭಿಪ್ರಾಯ ಬಂದ್ಬಿಡೈತಿ. ತುಂಬಾ ಮೋಸವಾಗಿರೋ ಜನಗಳು, ತುಂಬಾ ವರ್ಸ್ಟ್ ಆಫ್ ದ ವರ್ಸ್ಟ್ ಪೀಪಲ್ಸ್ ಅಂತ ಅಭಿಪ್ರಾಯ ಬಂದ್ಬಿಡೈತಿ ಅದರ. ಯಾಕೆಂದ್ರೆ ಸತ್ಯವೇದಲ್ಲಿರೋದ್ ಪ್ರಕಾರ ಇವ್ ಜನಗಳ ನಡವಳಿಕೆ ಏನಾಗಿಲ್ಲ ಇಲ್ಲ. ಅದಕ್ಕೆ ಇವತ್ತು ಏನ್ ಮಾಡೋಣ ಅಂದ್ರೆ ಕ್ರೈಸ್ತವರು ಅಂದ್ರೆ ಯಾರು ಅಂತ ಈ ಒಂದು ದೇವ್ರ ಯೋಜನೆ ಏನಿದೆ ಅಂತ ಇವತ್ತು ನಾವು ನೋಡೋಣ ಅದರ. ಅದಕ್ಕೆ ನೋಡಿ, ನಾವು ದೇವ್ರ ಯೋಜನೆ ಇವಾಗ ನೋಡಿದ್ದೀರಾ ಅಲ್ವರ. ದಯವಿಟ್ಟು ಯಾರ ಕ್ಲಾಸಸ್ ಸಿಸ್ಟಮೆಟಿಕ್ ಆಗಿ ಕೇಳಿಲ್ಲ ಅಂತಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಆ ಕ್ಲಾಸಸ್ ಸಿಸ್ಟಮೆಟಿಕ್ ಹಾಕಿದ್ರಿ. ಇದನ್ನ ಲಿಂಕ್ ಅಲ್ಲಿ ಕೂಡ ನಿಮ್ಗೆ ವಾಟ್ಸಪ್ ಅಲ್ಲಿ ಹಾಕಿದ್ರಿ ಆಯ್ತಾ. ದಯವಿಟ್ಟು ಅದನ್ನ ಕ್ರಮವಾಗಿ ಅದೇ ಆರ್ಡರ್ ದಯವಿಟ್ಟು ಕೇಳಿ. ಏನಿದೆ, ಮೊದಲನೇ ಲೋಕ ಅಂತ ಕೇಳಿದಿರಿ, ಎರಡನೇ ಲೋಕ ಅಂತ ಕೇಳಿದಿರಿ, ಮೂರನೇ ಲೋಕ ಅಂತ ಏನ್ ಮಾಡಿ ನಾವು ಕೇಳಿದಿರಿ. ಕರೆಕ್ಟಾ? 1, 2, 3 ಲೋಕಗಳು. ಮೊದಲನೇ ಲೋಕ ಆದಾಮನ ಸೃಷ್ಟಿ ಮಾಡಿದ ಜಳಪಳೆಯವರೆಗೂ, ಎರಡನೇ ಲೋಕ ಜಳಪರಿಂದ ಹಿಡಿದು ಯೇಸು ಕ್ರಿಸ್ತನ ಎಡ್ಡೆ ಬರಿಕೆವರೆಗೂ ಅಲ್ವರ. ಮೂರನೇ ಲೋಕ ಅಂದ್ರೆ ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ಈ ತರ ಏನ್ ಮಾಡಿದ್ರಿ ನಾವು ನೋಡಿದಿರಿ ಅಲ್ವರ. ಸರಿ, ಮುಖ್ಯವಾಗಿ ನೋಡ್ಬೇಕಾರೆ ಏನ್ರಿ ನಾವೇನಪ್ಪ ನೋಡ್ತಿದ್ರೆ ಇಲ್ಲಿ ಒಂದು ಪಿರಮಿಡ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದರ. ಟ್ರಯಾಂಗಲ್ ಎಲ್ಲ ನೋಡೋಕೆ ಟ್ರಯಾಂಗಲ್ ತರ ಇದೆ, ಪಿರಮಿಡ್ ಆಕ್ಚುಲಿ. ಅದಕ್ಕೆ ಪಿರಮಿಡ್ ಅಂದ್ರೆ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್. ಕಳೆದ ವಾರ ನೋಡೋದಲ್ಲ ಅದರ. ಪಿರಮಿಡ್ ಅಂದ್ರೆ ಏನ್ರಿ? ಪರ್ಫೆಕ್ಟ್ ಸ್ಟ್ರಕ್ಚರ್. ಅದು ಯಾವ ತರ ಟಿಲ್ಟ್ ಮಾಡೋ ಪಿರಮಿಡ್ ಪರ್ಫೆಕ್ಟ್ ಆಗಿರ್ತಾರೆ, ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಏನಪ್ಪ ನೋಡಿದ್ರೆ ಪರಿಪೂರ್ಣ ಅಂತ ಮನುಷ್ಯನ ಅಂತ ಆದಾಮನ್ ನೋಡ್ತಾರೆ. ಆದಾಮನ ದೇವರು ಪರಿಪೂರ್ಣ ಸೃಷ್ಟಿ ಮಾಡಿದ್ರು ಅಂತಾರೆ. ಪರಿಶುದ್ಧವಾಗಿಂತ ಪರಿಪೂರ್ಣ ಅಂತ ಹಂತದಲ್ಲಿದ್ದ. ಯಾವಾಗ ಅವ್ನು ಪಾಪ ಮಾಡ್ತಾನೋ ಪಾಪದ ಹಂತಕ್ಕೆ ಏನಾಗ್ಬಿಡ್ತಾನೆ, ಕೆಡ ಬಿದ್ದೋಗ್ಬಿಡ್ತಾನೆ. ಅದೇ ಪ್ಲೇನ್ ಆರ್. ಪ್ಲೇನ್ ಎನ್ ಪರ್ಫೆಕ್ಟ್ ಲೆವೆಲ್ ಇಂದ ಪ್ಲೇನ್ ಆರ್ ಇನ್ಪರ್ಫೆಕ್ಟ್ ಲೆವೆಲ್ ಏನ್ ಮಾಡ್ತಾನೆ ಅವನು ಬಿದ್ದೋಗ್ಬಿಡ್ತಾನೆ ಅದರ. ಸೊ ಯಾವಾಗ ಅವ್ನು ಪಾಪಕ್ಕೆ ಬೀಳ್ತಾನ ಮರಣದಂಡನೆ ಏನಾಯ್ತು ಅವನ ಮುಖಾಂತರ ಬಂತು. ಇದು ಯಾರಿಗೆ ಬಂತು? ಅವನೊಬ್ಬನ ಮಾತ್ರ ಇಡೀ ಜಗತ್ತದ ಪ್ರತಿಯೊಬ್ಬ ಮನುಷ್ಯಗೆ ಏನಾಯ್ತದ ಅದು ಬಂತು ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಗಳೇ ಏನ್ರಿ, ಪ್ರತಿಯೊಬ್ಬ ಮನುಷ್ಯರು ಆದಾಮನ ಸಾಯೋರಾದ್ರು. ಆದ್ರೆ ಯೇಸು ಕ್ರಿಸ್ತು ಮೊದಲನೇ ಬರಿಕೆಯಲ್ಲಿ ಬಂದು ನಮ್ಗಾಗಿ ಶಿವನ ಪ್ರಾಣ ಕೊಟ್ಟಿರಂತ ಈ ಪಾಪದ ಬಿದ್ದಿರಂತ ಎಲ್ಲಾ ಮನುಷ್ಯರನ್ನು ಏನ್ರಿ ಪರಿಪೂರ್ಣವಂತ ಹಂತಕ್ಕೆ ಪ್ಲೇನ್ ಎನ್ನಿಗೆ ತಿರ್ಗಾ ತರಕ್ಕೆ ಏನಾಯ್ತು ಅವ್ರಿಗೆ ಸಾಧ್ಯ ಆಯ್ತು. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಯಾರೆಲ್ಲ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ನಂಬಿಕೆ ಇಡ್ತಾರೋ ಅವ್ರ ಪಾಪಗಳೆಲ್ಲ ಪರಿಹಾರ ಆಗಲ್ಪಡ್ತದೆ ಅಂತ ಸತ್ಯದಲ್ಲಿ ನಾವೇನ್ ಮಾಡ್ತೀರಿ ನೋಡ್ತೀರಿ. ಅವರೆಲ್ಲ ಏನಾಗ್ತದೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಎಣಿಸಲ್ಪಟ್ಟು ಪರಿಶುದ್ಧವಾದ ಹಂತಕ್ಕೆ ಏನ್ ಮಾಡ್ತಾರೆ, ಬರ್ತಾರೆ. ಒಬ್ಬ ಪರಿಪೂರ್ಣವಂತ ಮನುಷ್ಯನ್ಗೆ ಆದಾಮ್ ಏನೆಲ್ಲ ಆಶೀರ್ವಾದಗಳಿತ್ತೋ ಇವೆಲ್ಲ ಆಶೀರ್ವಾದಗಳು ಆ ಮನುಷ್ಯನ್ಗೆ ದೊರೆಯಲ್ಪಡ್ತದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇದು ನಾವೇನ್ ಮಾಡೋಣ ಅಂದ್ರೆ ಇವಾಗ ಈ ಸುವಾರ್ತೆಗೆ ಮಾತ್ರ ಅಲ್ಲ ಸಭೆ ಬಗ್ಗೆ ನಾವೇನ್ ಮಾಡೋಣ ಕಾನ್ಸಂಟ್ರೇಟ್ ಮಾಡೋಣ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಈ ಸುವಾರ್ತೆ ಯುಗದಲ್ಲಿ ಏನ್ರಿ ಪ್ಲೇನ್ ಎನ್ ಅಂತ ನೋಡ್ತೀವಿ. ಪ್ಲೇನ್ ಏನಂದ್ರೆ ಪರ್ಫೆಕ್ಷನ್ ಲೆವೆಲ್, ದ ಪ್ಲೇನ್ ಆಫ್ ಪರ್ಫೆಕ್ಷನ್ ಅದರ. ಸೊ ಈ ಒಂದು ಪರಿಪೂರ್ಣವಂತ ಹಂತದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ್ರು. ಸೊ ಒಬ್ಬ ಪಾಪಿ ಕ್ರಿಸ್ತ ಯೇಸುವಿನ ನಂಬಿದವಾಗ ಅವನೇನ್ ಮಾಡ್ತಾನೆ, ಪರಿಪೂರ್ಣವಂತ ಹಂತಕ್ಕೆ ಬರ್ತಾನೆ ಅದರ. ಇಲ್ಲಿ ಸುವಾರ್ತೆಗಳು ನಾವು ನೋಡೋದು ಸಭೆ ನೋಡಬಹುದು. ನೋಡಿ ಚಿಕ್ಕದಾಗಿ ಟ್ರಯಾಂಗಲ್ ತರ ಕಾಣಿಸ್ತಾರೆ ಗೊತ್ತಾ ಏನ್ರಿ. ಆ ಪಿರಮಿಡ್ದು ಇನ್ಕಂಪ್ಲೀಟ್ ಸ್ಟ್ರಕ್ಚರ್ ನಾವೇನ್ ಮಾಡೋದು ನೋಡ್ಬೋದು. ಅದರ 4 ಭಾಗಗಳಿದೆ ಅದರ. ಸರಿ, ಪಿರಮಿಡ್ಗೆ ತಲೆ ಇದೆಯಾ ಅಂದ್ರೆ ತಲೆನೇ ಇಲ್ಲ ರೀ. ಯಾಕೆ? ಸಭೆಗೆ ತಲೆ ಯಾರು? ಯಾರು ಹೇಳ್ತೀರಾ? ಸಭೆಗೆ ತಲೆ ಯಾರು? ಸಭೆಗೆ ತಲೆ ನಮ್ಮ ರಕ್ಷಕನು ಯೇಸು ಕ್ರಿಸ್ತ. ವೆರಿ ಗುಡ್ ಅಲ್ವಾ. ಅದ್ ನೋಡ್ಬೇಕಾದ್ರೆ
ಯೇಸು ಕ್ರಿಸ್ತನ ತಲೆ ಆಗಿರೋದ್ರಿಂದ ಆ ತಲೆ ಭೂಮಿಯಲ್ಲಿ ಇತ್ತಾ? ಇಲ್ಲ ರೀ, ಪರಲೋಕದಲ್ಲಿ ಅವ್ರು ಅದು ನೋಡ್ಬೇಕ್ರೆ ಅಲ್ಲಿ ಏನಾಕಿರೋದು? ಮೇಲೆ ಹಾಕಿರೋದು. ಭೂಲೋಕದಲ್ಲಿ ತಲೆ ಇಲ್ಲ ರೀ, ತಲೆ ಇರೋದು ಪರಲೋಕದಲ್ಲಿ. ಅದು ನೋಡ್ಬೇಕ್ರಿ, ಒಂದು ದೈವಿಕ ಸ್ವಭಾವದಲ್ಲಿದ್ದಾರೆ ಅಂತ ಹಾಕಿದ್ರಿ ಅದರ. ಸರಿ, ಭೂಲೋಕದಲ್ಲಿ ಏನಾಗಿದೆ? ಸಭೆ ಏನಾಗಿದೆ? ಇದೆ ಅಲ್ವರ. ಈ ಸಭೆಯಲ್ಲಿ ನೋಡ್ಬೇಕ್ರೆ ಇಲ್ಲಿ ಎಷ್ಟೋ ಕ್ಯಾಟಗರಿ ನೋಡ್ತೀರಿ. ಕ್ಯೂ ಅಂತ ನೋಡ್ತೀರಿ, ಪಿ ಅಂತ ನೋಡ್ತೀರಿ, ಅದರ ಏನ್ರಿ ಎಂ ಅಂತ ನೋಡ್ತೀರಿ, ಎನ್ ಅಂತ ಏನ್ ಮಾಡ್ತೀವಿ ನಾವು? ಅನೇಕ ಭಾಗಗಳನ್ನ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅದ್ರ ಹಂಗಾರೆ ಇವ್ರು ಯಾರು? ಈ ಒಂದೊಂದು ಭಾಗದಂತ ಕ್ರೈಸ್ತವರು ಯಾರಪ್ಪ ಇವರು? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನ್ರಿ ಮೊದಲನೇದಾಗಿ ನೋಡ್ಬೇಕಾರೆ ಏನ್ರಿ ಈ ಕ್ಯೂ ಅಂತ ಏನಿದಾರೋ ಇವರು ಎನ್ ಲೆವೆಲ್ಗಿಂತ ಕೆಳಗೆ ಇದ್ದಾರೆ. ಎನ್ ಅಂತಂದ್ರೆ ಏನ್ ನೋಡಿದ್ರಿ? ಪರಿಪೂರ್ಣವಂತ ಮನುಷ್ಯನಾಗಂತ ಆದಾಮ್ಗಿರುವಂತ ಒಂದು ಹಂತ, ಹೌದಾ? ಅದಕ್ಕಿಂತ ಕೆಳಗಡೆ ಇದ್ದಾರೆ ಇವರು ಕ್ರೈಸ್ತವರುಗಳೇ. ಆದ್ರೆ ಆ ಹಂತಕ್ಕೆ ಏನಾಗಿದೆ? ಅಟ್ಯಾಚ್ ಆಗಿದ್ದಾರೆ, ಹಂತದ ಮೇಲೆ ಇಲ್ಲ. ಪರಿಶುದ್ಧವಾಗಿರಂತ ಒಂದು ಪರಿಪೂರ್ಣವಾಗಿಂತ ಮನುಷ್ಯನ ಹಂತದಕ್ಕೆ ಮೇಲೆ ಇಲ್ಲ ರೀ, ಕೆಳಗಡೆ ಇದಾರೆ ಅಲ್ವರ. ಅಂದ್ರೆ ಲೋಕಕ್ಕೆ ಎಷ್ಟೋ ಜನಗಳು ಕಂಪೇರ್ ಮಾಡಿ ಇವ್ರು ಎಷ್ಟೋ ಬೆಟ್ರು. ಯಾಕಂದ್ರೆ ಲೋಕ ಜನಗಳು ಯೇಸು ಕ್ರಿಸ್ತನ ಇವತ್ತು ರಕ್ಷಕನಾಗಿ ನೋಡ್ತಾನೆ ಇಲ್ಲ, ಅಂಗೀಕಾರನ ಮಾಡ್ತಾರೆ. ಆದ್ರೆ ಇವರು ಎಷ್ಟೋ ಬೆಟರ್, ಯೇಸು ಕ್ರಿಸ್ತನ ಒಂದು ಒಳ್ಳೆ ಪೊಸಿಷನ್ ಮಾಡೋರು ಕೊಟ್ಟವ್ರೆ. ಆದ್ರೆ ಇವರು ದೇವ ದೃಷ್ಟಿಯಲ್ಲಿ ನಿಜವಾದ ಕ್ರೈಸ್ತವರ ಅಂತಂದ್ರೆ ಇಲ್ಲ ರೀ. ಇವ್ರು ಯಾರಪ್ಪ ಅಂದ್ರೆ ಇವ್ರು ಸಭೆಗೆ ಹೋಗ್ತಾರೆ, ಆದ್ರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ನಂಬಲ್ಲ ರೀ. ಯೇಸು ಕ್ರಿಸ್ತು ನನ್ನ ಪಾಪಗಳಿಗೆ ಸತ್ತಿದ್ದಾರೆ, ನಾನು ಪಾಪಿ, ನಾನು ದ್ರೋಹಿ, ನನ್ನ ಪಾಪಗಳಿಗೆ ಏನು ವಿಮೋಚನೆ ಇಲ್ಲ, ಯೇಸು ಕ್ರಿಸ್ತು ಮುಖಾಂತರ ಮಾತ್ರ ಅವ್ರು ನಮ್ಗಾಗಿ ಸತ್ತಿದಂತೆ ಇವ್ರು ನಂಬೋದಿಲ್ಲ ಇವರು. ಅದರ ಆದ್ರೂ ಕೂಡ ಏನ್ರಿ ಕ್ರೈಸ್ತವರು ಯೇಸು ಕ್ರಿಸ್ತು ಮೇಲೆ ನಿಜವಾದ ನಂಬಿಕೆ ಏನಾಗಿಲ್ಲ ಇವ್ರಿಗಿಲ್ಲ ರೀ. ಅದರ ಬೈಬಲ್ನ ಓದಲ್ಲ, ಬೈಬಲ್ಗೆ ಇಂಪಾರ್ಟೆನ್ಸ್ ಏನ್ ಮಾಡಲ್ಲ, ಕೊಡೋದಿಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಒಂಥರ ಲೇಸಾಗಿ ಏನ್ ಮಾಡೋದು, ಮಾತಾಡೋಂಥದ್ದು ಅಲ್ವರ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಪರಿಶುದ್ಧವಾಗಿ ಮರಿಯಳ ಮುಖಾಂತರ ಹುಟ್ಟುದನ್ನು ಕೂಡ ನಮ್ದೇ ಇರೋಂಥವ್ರಿ. ಅದರ ಬೈಬಲ್ಗೆ ವಿರುದ್ಧವಾಗಿರೋಂಥ ಎಲ್ಲಾ ಒಂದು ತತ್ವಗಳನ್ನ ಏನ್ ಮಾಡೋದು ನಂಬಂಥದ್ದು. ಯಾವಾಗ? ಎವಲ್ಯೂಷನ್ ಥಿಯರಿ, ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ ನೋಡಿ, ಅವರು ಕ್ರೈಸ್ತವರೇ ಅಂತ ಹೇಳ್ಕಂತಾರೆ. ಅದೇ ಕ್ರೈಸ್ತವರು ಅಲ್ಲ ರೀ. ಅದ್ರ ಯಾಕೆ ಬೈಬಲ್ ವಿರುದ್ಧವಾಗಿ ಮಾತಾಡಿದ್ದಾರೆ ನೋಡ್ತೀರಿ. ಏನಂತ ಬೈಬಲ್ ಹೇಳ್ತಾರೆ? ಮಣ್ಣಿನ ಮಾನವ ಅಂತ ಹೇಳಿದ್ರೆ ಇವ್ರೇನ್ ಹೇಳ್ತಾರೆ? ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಎಲ್ಲಪ್ಪ, ಆ ಮಂಗನಿಂದ ಮಾನವ ಆಗಿದ್ರೆ ಬೈಬಲ್ ಕೊಟ್ಟಿರೋರಲ್ಲ, ಇವ್ರು ದೇವ್ರಿಗಿಂತ ದೊಡ್ಡವರು ಅಂತ ತಿಳ್ಕೊಂಬಿಟ್ಟವ್ರೆ ಅಂತಾರೆ. ಅದ್ರ ಏನ್ರಿ? ಮಂಗನಿಂದ ಮಾನವ. ಸರಿಯಪ್ಪ, ಮಂಗನಿಂದ ಮಾನವ. ಇವತ್ತು ಕೂಡ ಯಾಕೆ ಮಾನವ ಮಂಗನಿಂದ ಬರ್ತಾ ಇಲ್ಲ, ಮನುಷ್ಯನಿಂದ ಯಾಕೆ ಬರ್ತಾವನೆ? ಸರಿ, ಹೋಗ್ಲಿ ಬಿಡಪ್ಪ, ನಮ್ಗೇನೋ ಬಂದ್ಬಿಟ್ರಿ. ಅಟ್ಲೀಸ್ಟ್ ಆ ಮಂಗ ಬರ್ಬೇಕಲ್ಲ ಮಾನವನಾಗಿ. ಅವನ್ಯಾಕೆ ಮಂಗನಾಗಿ ಅವನೇ ಅದ್ಯಾಕೆ ಡೆವಲಪ್ ಆಗ್ತಲ್ಲ ಅಂತ ಕೇಳಿದ್ರೆ ಅದಕ್ಕೊಂದು ಮಿಸ್ಸಿಂಗ್ ಲಿಂಕು ಅಂತ. ಏನು ಲಿಂಕ್ ಇದೆ ಮಿಸ್ ಆಗೋದಿಕ್ಕೆ? ಅದಕ್ಕೆ ನೋಡ್ಬೇಕು, ತತ್ವನೇ ಸರಿ ಇಲ್ಲ ರೀ. ಈ ತರ ಇರೋಂಥ ಎಷ್ಟೋ ಜನ ಕ್ರೈಸ್ತರುಗಳೇನಾಗಿರೋ ಇದಾರೆ ನೋಡಿದ್ರಿ. ಅದರ ಕಾಟಾಚಾರಕ್ಕಿರಂತ ಕ್ರೈಸ್ತವರುಗಳು. ಅದಕ್ಕೆ ಅವ್ರಿಗೆ ಹೇಳ್ತಾರೆ ಹಿಪೋಕ್ರೈಟ್ಸ್ ಅಂತ ಹೇಳ್ತಾರೆ, ಮಾಯಕಾರರು ಅಂತ ಹೇಳ್ತಾರೆ. ಅದರ ನೋಡ್ರಿ, ಇವರು ದೇವ್ರನ್ನ ಕೂಡ ಏನ್ರಿ ಆರಾಧನೆ ಮಾಡ್ತಾರೆ. ಅದ್ರ ಜೊತೆ ಏನ್ರಿ ಬೇರೆ ದೇವತೆಗಳನ್ನ ಕೂಡ ಏನ್ರಿ ಆರಾಧನೆ ಮಾಡೋದು. ಮರಿಯಾಳನ್ನ ಕೂಡ ನಮಸ್ಕಾರ ಮಾಡೋದು. ಅದರ ಆಮೇಲೆ ಮಾರಿಗೆ ಕೂಡ ಏನ್ರಿ ಮಾಡೋದು, ನಮಸ್ಕಾರ ಮಾಡೋಂಥದ್ದು. ಅದರ ಏನ್ರಿ ತಲೆಗೆ ಬೊಟ್ಟೆ ಇಟ್ಕೊಳೋದು, ದೇವ್ರ ವಿರುದ್ಧವಾಗಿ ವಿಗ್ರಹಣೆಗಳು ಮಾಡೋದು, ಇವೆಲ್ಲ ಕೆಲಸಗಳು ಮಾಡ್ತಾರೆ. ಅದು ಕೂಡ ಕ್ರೈಸ್ತವ್ರು ಅಂತ ಮಾಡ್ತಾರೆ, ಹೇಳ್ಕೊಂತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವರು ನಿಜವಾಗ್ಲೂ ದೇವ ದೃಷ್ಟಿಯಲ್ಲಿ ನೀತಿವಂತರಾಗಿಲ್ಲ. ಅದರ ಏನ್ರಿ ದೇವರ ಒಂದು ದೃಷ್ಟಿಗೊಂದು ಸ್ವಲ್ಪ ಕೆಳಮಟ್ಟದಲ್ಲಿ ಏನಾಗಿದ್ದಾರೆ ಇದಾರೆ. ಆದ್ರೆ ಲೋಕ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್, ಸ್ವಲ್ಪ ಬೆಟರ್. ಯಾಕೆ ಲೋಕ ಇದಕ್ಕಿಂತ ಮೋಸವಾಗಿ ಏನಾಗಿದೆ ಇದೆ. ಅದರ ಅದನ್ನ ನೋಡ್ಬೇಕಾದ್ರೆ ಇವರು ಕೂಡ ಒಂದು ಗುಂಪಾಗಿರೋಂಥ ಕ್ರೈಸ್ತವರು ಇರ್ತಾರೆ. ಅದೇ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಏನಿಲ್ಲ ರೀ. ಅದಕ್ಕೆ ಕ್ಯೂ ಅಂತ ಸೆಕ್ಷನ್ ನೋಡಿದೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇವ್ರು ಹಿಪೋಕ್ರೈಟ್ಸ್ ಅಲ್ಲ, ದೇವ್ರ ದೃಷ್ಟಿಯಲ್ಲಿ ನೀತಿವಂತರ ಆಗದಿರೋದು. ಅದರ ಏನ್ರಿ ಕ್ರೈಸ್ತವರಾಗಿ ಏನ್ರಿ ನಟಿಸೋಂಥವ್ರು. ಅದರ ಸರಿ ನೋಡ್ಬೇಕಾದ್ರೆ ಇದೊಂದು ಗುಂಪು. ಆದ್ರೆ ಇನ್ನ ಮೇಲೆ ಬಂದ್ರೆ ಇಲ್ಲೊಂದು ದೊಡ್ಡ ಗುಂಪು ನೋಡ್ತೀನಿ. ಎನ್ ಅಂತ ಮೇಲೆ ಬಂದ್ರೆ ಏನೋ ಒಂದು ಪಿ ಅಂತ ಒಂದು ಗುಂಪು ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅದರ ಇದೇ ಇವತ್ತು ಕ್ರೈಸ್ತವ್ರ ದೊಡ್ಡ ಗುಂಪು ರೀ. ಏನಪ್ಪ ಗುಂಪು ಅದು ಅಂದ್ರೆ ಬಿಲೀವರ್ಸ್, ವಿಶ್ವಾಸಿಗಳು. ಅದರ ಯೇಸು ಕ್ರಿಸ್ತನ ಮೇಲೆ ತುಂಬಾ ಚೆನ್ನಾಗಿ ಏನ್ರಿ ವಿಶ್ವಾಸ ಪಡುವಂತ ವಿಶ್ವಾಸಿಗಳ ಗುಂಪು. ಇವತ್ತು ಕ್ರೈಸ್ತವರ ಒಂದು ಸಂಖ್ಯೆ ನೋಡ್ಬೇಕ್ರೆ ಅಧಿಕವಾಗಿ ಇರೋದು ಇಂಥವ್ರೆ. ಇವರು ಕರೆಕ್ಟಾಗಿ ಏನ್ರಿ ಸಭೆಗೆ ಹೋಗೋಂಥವ್ರು. ಅದರ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನಮ್ಮಂಥವ್ರು. ನಾವು ಪಾಪಿಗಳು, ನಮ್ಮ ಪಾಪದ ಮುಖಾಂತರ ಯಾವುದೇ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತನ ನಾಮ ಬಿಟ್ರೆ ಬೇರೆ ಯಾವ ನಮ್ದು ರಕ್ಷಣೆ ಇಲ್ಲ ಅಂತ ಯೇಸು ಕ್ರಿಸ್ತನ ಸಂಪೂರ್ಣವಾಗಿ ನಂಬುವಂತ ಕ್ರೈಸ್ತವರುಗಳು ಅಲ್ವರ. ಯೇಸು ಕ್ರಿಸ್ತ ನನ್ಗಾಗಿ ಸತ್ರು ಅಂತ ಯೇಸು ಕ್ರಿಸ್ತನ ತುಂಬಾ ನಂಬಿಕೆ ಇರೋರಿ. ಬೈಬಲ್ನ ನಂಬ್ತಾರೆ, ಪಾಪದಿಂದ ತಿರುಗಿ ಮಾನಸಾಂತರ ಹೊಂದಿ ದೇವ್ರ ಕಡೆಯಲ್ಲ ತಿರ್ತಾರೆ, ದೇವರಿಗೆ ಸ್ತುತಿ ಸ್ತೋತ್ರ ಎಲ್ಲಗಳನ್ನ ಸಲ್ಲಿಸ್ತಾರೆ. ದೇವ್ರಿಗೆ ಹಾಡುಗಳನ್ನ ಆಡ್ತಾರೆ, ಪ್ರಾರ್ಥನೆ ಕೂಟ ಎಲ್ಲಿದೆಯೋ ಅಲ್ಲೆಲ್ಲ ಅಟೆಂಡ್ ಮಾಡ್ತಾರೆ, ಎಲ್ಲಾ ಒಂದು ಮೀಟಿಂಗ್ಸ್ಗಳಿಗೆ ಅಟೆಂಡ್ ಮಾಡ್ತಾರೆ, ದೇವ್ರಿಗೆ ಕೀರ್ತನೆ ಮಾಡ್ತಾರೆ, ದೇವರಿಗೆ ಕಾಣಿಕೆ ಕೊಡ್ತಾರೆ. ಅದರ ಎಷ್ಟೋ ವಿಚಾರಗಳನ್ನ ಏನ್ ಮಾಡ್ತಾರೆ. ಆದ್ರೆ
ತನ್ನ ಸ್ವಂತ ಆಸೆ ಆಕಾಂಕ್ಷೆಗಳನ್ನ ಬಿಡೋದಿಲ್ಲ. ತನ್ನ ಸ್ವಂತ ಅವಂತ ಏನಾಗಿದೆ, ಅವನ ಆಸೆ ಆಕಾಂಕ್ಷೆಗಳೇನಿದೆ ಇದು ಇದೆ. ಅವ್ರಿಗೆ ಏನ್ರಿ ಯೇಸು ಕ್ರಿಸ್ತ ನಂಬ್ತಾರೆ. ಏನಕ್ಕೆ ಅಂದ್ರೆ ಸುಖಕರವಾಗಿರೋ ಜೀವನ ಬೇಕು. ತನಗೆ ಏನೆಲ್ಲ ಬೇಕು ಅಂತಿದ್ವಿ ಇವೆಲ್ಲ ಯೇಸು ಕ್ರಿಸ್ತ ಏನ್ ಮಾಡ್ಬೇಕು, ಅವ್ರಿಗೆ ಕೊಡಬೇಕು. ಯೇಸು ಕ್ರಿಸ್ತ ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸ್ಬೇಕು. ಅವ್ರಿಗೆ ತುಂಬಾ ಏನಾಗಿರ್ಬೇಕು, ಸುಖವಾಗಿರೋಂಥ ಜೀವ ಇರಬೇಕು. ತುಂಬಾ ಲಕ್ಸುರಿಯಸ್ ಆಗಿರ್ಬೇಕು. ಯಾವುದೇ ರೀತಿ ಕುಂದು ಕೊರತೆಗಳಿರ್ಬಾರ್ದು. ಯೇಸು ಕ್ರಿಸ್ತ ಏನ್ ಮಾಡ್ಬೇಕು, ಎಲ್ಲಾ ಜೀವನ ಅವ್ರಿಗೆ ರಕ್ಷಿಸ್ಬೇಕು, ಕಾಪಾಡಬೇಕು. ಅವ್ರಿಗೇನೆಲ್ಲ ಆಸೆ ಇದೆಯೋ ಇವೆಲ್ಲ ಆಸೆ ಮಾಡಕ್ಕೆ ಯೇಸು ಕ್ರಿಸ್ತ ಅವ್ರಿಗೆ ನೆರವೇರಿಸ್ಬೇಕು. ಅಂದ್ರೆ ಆಮೇಲೆ ಎಲ್ಲಾ ಪ್ರಾಬ್ಲಮ್ಗಳನ್ನ ಯೇಸು ಕ್ರಿಸ್ತ ಮಾಡಬೇಕು, ಸಾಲ್ವ್ ಮಾಡ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದೀವ್ರಿಗೆ, ನಾವೇನ್ ಮಾಡಲ್ಲ ಇವ್ರೆ. ಮ್ಯಾಕ್ಸಿಮಮ್ ಅಂದ್ರೆ 10ರಲ್ಲಿ 1 ಭಾಗ ಕಾಣಿಕೆ ಏನ್ ಮಾಡೋದು, ಮ್ಯಾಕ್ಸಿಮಮ್ ಅಂದ್ರೆ ಏನ್ ಮಾಡೋದು, ಕೊಡ್ಬೋದು. ದೇವ್ರಿಗೋಸ್ಕರ ಏನ್ ತ್ಯಾಗನೂ ಮಾಡಲ್ಲ ರೀ. ಕ್ರಿಸ್ತನ್ಗಾಗಿ ಏನು ರಿಸ್ಕ್ ತಗೊಳಲ್ಲ. ಏನಪ್ಪ ಮಾಡ್ತಾರೆ ಮ್ಯಾಕ್ಸಿಮಮ್ ಅಂತಂದ್ರೆ ಟಿವಿ ನೋಡೋದು ಮಾಡ್ತಾರೆ, ಬಿಟ್ಬಿಡ್ತಾರೆ. ಆದಷ್ಟು ಪರಿಶುದ್ಧವಾಗಿ ಬಾಳೋದಕ್ಕೆ ಏನ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಇದು ಏನ್ರಿ ಕ್ರಿಸ್ತನ ಶಿಷ್ಯನರಾಗದ ಗುಣಗಳ ಅಂದ್ರೆ ಇಲ್ಲ ರೀ. ಇವೆಲ್ಲ ಒಳ್ಳೇದು, ತಪ್ಪು ಅಂತ ಹೇಳ್ತಲ್ಲ. ಆದ್ರೆ ಇದು ಕ್ರಿಸ್ತನ ಶಿಷ್ಯನಾಗಂತ ಒಂದು ಗುಣಗಳು ಅಲ್ಲ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ತರ ಲೋಕದಲ್ಲಿ ಎಷ್ಟೋ ಜನಗಳು ಏನು ಸತ್ಯವೇದ ತೊಡರಿಂತೀರಿ, ಎಷ್ಟೋ ಜನಗಳು ಪಾಪನ ಬಿಡೋದಕ್ಕೆ ಮಾಡೋರೆ, ಪ್ರಯತ್ನ ಮಾಡೋರೆ. ಆದ್ರೆ ಅದು ಕ್ರಿಸ್ತನ ಹಿಂಬಾಲಿಸೋದಂತ ಅಲ್ಲ ರೀ. ಇವ್ರಿಗೆಲ್ಲ ನಂಬಿಕೆ ಐತರಿ. ಆದ್ರೆ ನಂಬಿಕೆ ಏನಿಲ್ಲ ಅಂದ್ರೆ ಕ್ರಿಯೆ ರೂಪದಲ್ಲಿ ಏನಾಗಿಲ್ಲ ರೀ, ಇಲ್ಲ ರೀ. ಅಲ್ವರ ಅದಕ್ಕೆ ಹೇಳ್ಬೇಕಾದ್ರೆ ಬೈಬಲ್ ಹೇಳ್ತಲ್ಲ, ಯಾಕೋ ಪತ್ರಿಕೆಯಲ್ಲಿ ಏನು, ಕ್ರಿಯೆ ಇಲ್ದಿರಂತ ನಂಬಿಕೆ ಏನಾಗಿದೆ, ಸತ್ತದಾಗಿದೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಮೆಜಾರಿಟಿ ಕ್ರೈಸ್ತವರು ಲೋಕದಲ್ಲಿ ಇರೋದು ಎಂತವ್ರಪ್ಪ ಅಂದ್ರೆ ಇಂಥವ್ರೆ. ಅಲ್ವರ ಏನ್ರಿ ಕ್ರಿಸ್ತನ ನಂಬ್ತಾರೆ. ಏನಕ್ಕಾಗಿ ಅಂದ್ರೆ ತನ್ನ ಬೆನಿಫಿಟ್ಗಾಗಿ, ತನ್ನ ಆಶೀರ್ವಾದಗಳಿಗೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಯೇಸು ಕ್ರಿಸ್ತನ ಮೊದಲನೇ ಬರೋಕೆಯಲ್ಲಿ ಕೂಡ ಅನೇಕ ಜನಗಳು ಯೇಸು ಕ್ರಿಸ್ತನಿಗೆ ಬಂದ್ರಿ. ಎಷ್ಟು ಜನ ಬಂದ್ರು ನೋಡಿ, ವಾಕ್ಯದಲ್ಲಿ ಓದೋಣ. ಲೂಕನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 1ನೇ ವಾಕ್ಯ. ಲೂಕನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 1ನೇ ವಾಕ್ಯ. ಸಂತೋಷ್ ಬದರ್ ಓದ್ತೀರಾ? ಸಂತೋಷ್ ಬದರ್. ಓಕೆ ಓಕೆ, ಬೇರೆ ಯಾರಾದ್ರೂ ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿರಲಾಗಿ ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದ್ದೇನೆಂದರೆ, ಫರಿಸಾಯರ ಕಪಟ. ಥ್ಯಾಂಕ್ ಯು. ಅದೆಲ್ಲ ನೋಡ್ಬೇಕು, ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಏನ್ ಹೇಳ್ತಾರೆ, ಇಷ್ಟರಲ್ಲಿ ಅಲ್ರ ಏನಪ್ಪಾ, ಸಾವಿರಾರು ಜನರು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಸಾವಿರಾರು ಜನರು ಏನ್ರಿ, ಒಬ್ಬರನ್ನೊಬ್ರು ತುಳಿಯಷ್ಟು ಕೂಡಿ ಬಂದಿರ್ಬೇಕಾರಂತೆ. ಒಬ್ಬರು ತುಳಿಯಷ್ಟು ಕೂಡಿ ಬಂದಂತಾರೆ. ಇವಾಗ ನೋಡಿ ಮೀಟಿಂಗ್ ಮಾಡಿ ಹೆಂಗ್ ಮಾಡ್ತಾರೆ ಜನಗಳ, ಒಬ್ರಿಬ್ರು ತರ ಏನ್ ರಾಶಿ ರಾಶಿ ಜನಗಳ್ರಿ, ಒಬ್ಬರು ಬಂದು ತುಳಿಬೇಕ್ರಿ, ಅಷ್ಟೊಂದು ರಾಶಿ ರಾಶಿ ಜನಗಳು ಅಂತಾರೆ ಬರ್ತಾರಂತೀರಿ ಅಲ್ವರಾ ಏನ್ರಿ. ಅದೇ ತರ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಬಂದವ್ರೆ ಅಂದ್ರ ರಾಶಿ ರಾಶಿ ಜನಗಳ್ರಿ ಅಲ್ವರಾ. ಸರಿ, ಆ ಟೈಮಲ್ಲಿ ಈ ರಾಶಿ ರಾಶಿ ಜನಗಳು ಬರ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ತಿನ್ನೋದಕ್ಕೆ ಊಟ ತಿನ್ನಕ್ಕೆ ಏನಾಗಿಲ್ಲ, ಸಮಯ ಇಲ್ಲ ರೀ. ಅಷ್ಟೊಂದು ಜನಗಳು ಬರುತ್ತೆ. ಯೇಸು ಕ್ರಿಸ್ತ ಎಲ್ಲರಿಗೂ ಏನ್ರಿ ಒಳ್ಳೇದ ಮಾಡ್ಬಿಟ್ಟು ಅದ್ರಿ ಅಲ್ವರಾ. ಸರಿ, ಇಡೀ ಊರು ಏನಾಗಿರೋದಂತೆ ಆ ಬಾಗಿಲ ಮುಂದೆ ಕೂತಿರಂತೆ. ವಾಕ್ಯ ಇದೀರಂತೀನಿ ಓದೋಣ. ಎಲ್ಲಿ ಅಂತಂದ್ರೆ ನೋಡಿ, ಮಾರ್ಕ್ 6:31 ಓದ್ರಿ. ಮಾರ್ಕ 6:31. ಸುವರ್ಣ ಸಿಸ್ಟರ್ ಓದ್ಬೋದಾ? ಹಾ ಬ್ರದರ್. ಓದಿ ಸಿಸ್ಟರ್. ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿ ವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ನೋಡ್ರ, ಊಟ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇರಲ್ವಂತೆ. ಯಾಕಂದ್ರೆ ಇಡೀ ಊರ್ ಜನಗಳಂತ ಬಾಗಿಲ ಹತ್ರ ನಿಂತಿರೋರಂತೆ. ಅದರ ನೋಡಿ ಎಲ್ಲಿ ಓದನ, ಮಾರ್ಕ್ 1:33. ಮಾರ್ಕ್ 1:33. ಸಂಜಯ್ ಕುಮಾರ್ ಬ್ರದರ್ ಓದ್ತೀರಾ? ಸಂಜಯ್ ಕುಮಾರ್ ಬ್ರದರ್. ಓಕೆ, ದೀಪಕ್ ಬ್ರದರ್ ಓದಿ. ಸಂಜಯ್ ಕುಮಾರ್ ಬ್ರದರ್ ಓದಿ. ಮಾರ್ಕ್ 1:33. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತು. ನೋಡ್ರ, ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ
ನೆಟ್ಟಗಿಲ್ಲದ ಬಹುಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ನೋಡ್ರ, ಊರೆಲ್ಲ ಬಾಗಿಲು ಬಂದು ನಿಂತಿರ್ತಾರೆ. ಯೋಚನೆ ಮಾಡಿ, ಊರೆಲ್ಲ ಬಾಗಿಲು ಬಂದು ನಿಂತಿರಿ ಹೆಂಗಿರ್ಬೇಕು ಕ್ರೌಡ್. ಏಸು ಕ್ರಿಸ್ತು ಎಲ್ಲರಿಗೂ ಎಂಟ್ರಿ ಮಾಡೋರಂತೆ. ಎಲ್ಲ ಕಾಯಿಲೆಗಳನ್ನ ತರ ಎಲ್ಲರುಗಳನ್ನ ವಾಸಿ ಮಾಡೋರಂತೆ. ಅದರ ಹಾಗಾದ್ರೆ ಊರ್ ಜನಗಳೇ ಸೇರಿದ್ರು. ಎಷ್ಟು ಜನ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಇಡೀ ಊರು ಅಂತಂದ್ರೆ ಎಷ್ಟು ಲಕ್ಷಾಂತರ ಜನ ಇರ್ಬೇಕಲ್ವರ. ಸರಿ, ಇವರೆಲ್ಲ ಏಸು ಕ್ರಿಸ್ತು ನಂಬಿದ್ರು. ಏನಕ್ಕೆ ನಂಬಿದ್ರು ಅಲ್ವರ? ಅದು ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಓದೋಣ. ಇಲ್ಲಿ ಯೋಹನ 2ನೇ ಅಧ್ಯಾಯ 23 ಇಂದ ಹಿಡ್ದು 25. ಇಲ್ಲಿ ಒಲಿವ್ ಬ್ರದರ್ ಓದ್ತೀರಾ? ಒಲಿವ್ ಪ್ರವಚನ್. ಸರಿ, ಪ್ರವೀಣ್ ಕುಮಾರ್ ಬ್ರದರ್. ಬ್ರದರ್ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ಅಲ್ಲ, ಕನ್ನಡಲ್ಲಿ ಓದಿದ್ರೆ ಚೆನ್ನಾಗಿರ್ತದೆ. ಸರಿ ಇರ್ಲಿ, ನಾನು ಹೇಳ್ತೀನಿ, ಅವಾಗ ಓದಿ ಇಂಗ್ಲಿಷಲ್ಲಿ ಬ್ರದರ್, ತೊಂದರೆ ಇಲ್ಲ. ಓದಿ ಇಷ್ಟ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ನೋಡ್ರ, ಆದರೆ ಒಂದ್ ನಿಮಿಷ, ಥ್ಯಾಂಕ್ ಯು ಸ್ಟಾರ್. ಸರಿ, ನೋಡ್ಬೇಕಾರೆ ಏನ್ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ, ಆತನು ಪಸ್ಕದ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮ್ ಒಳಗೆ ಇದ್ದಾಗ ಬಹು ಜನರು ಆತನ ಮಾಡಿದ ಸೂಚಕ ಕಾರ್ಯ ನೋಡಿ ಏನ್ ಮಾಡಂತೆ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಂತೆ. ನೋಡ್ರ, ಯೇಸು ಕ್ರಿಸ್ತನ ಕಾಲ ಲಕ್ಷಾಂತರ ಜನಗಳು ಬಂದಲ್ಲ, ಆ ಲಕ್ಷಾಂತರ ಜನಗಳು, ಸಾವಿರಾರು ಜನಗಳು ಯೇಸು ಕ್ರಿಸ್ತನ ಏನ್ ಮಾಡೋದು, ನಂಬಿಕೆ ಇಟ್ಟರಂತೆ. ಏನಕ್ಕೆ? ಆತನ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ. ಇವಾಗ ನೀವು ಕೂಡ ಎಷ್ಟು ಜನಗಳು ಬರ್ತಾರೆ ಗೊತ್ತಾ ಕೂಟಿಗೆ? ಏನು ಲಕ್ಷಾಂತರ ಜನಗಳು ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿದ್ರಿ, ಪ್ರೇ ಮೀಟಿಂಗ್ ಬರ್ತಾರಲ್ಲ. ಏನಕ್ಕೆ ಬರ್ತಾರೆ? ಆತನ ಮಾಡುವಂತ ಸೂಚಕ ಕಾರ್ಯಗಳು ನೋಡಿ ಏನ್ ಮಾಡ್ತಾರೆ, ನಂಬಿಕೆ ಇಡ್ತಾರೆ. ನೋಡ್ತಾರೆ ಅಂದ್ರೆ ಈ ತರ ನೋಡಿ, ಕ್ರೈಸ್ತವರು ಎಷ್ಟು ಜನ ಅವರು ಅಂತ ಎಲ್ಲ ಯೇಸು ಕ್ರಿಸ್ತನಿಂದ ನಂಬುತ್ತಾರೆ. ಏನಕ್ಕೆ ಅಂದ್ರೆ ಆಶೀರ್ವಾದಗಳನ್ನ ಪಡ್ಕೊಳೋದಿಕ್ಕೆ ಅಲ್ವರ. ಯೇಸು ಕ್ರಿಸ್ತನ್ಗೆ ಒಳ್ಳೇದು ಮಾಡ್ಲಿ ಅಂತ ಅಂದ್ಬಿಟ್ಟು, ನಮ್ಗೆ ಕೆಟ್ಟದೆಲ್ಲ ನಿವಾರಿಸ್ಬಿಡ್ಲಿ, ನಮ್ಗೆ ಆಶೀರ್ವಾದ ಮಾಡ್ಲಿ ಅಂತ. ಕರೆಕ್ಟಪ್ಪ, ಆಯ್ತು, ಸಂತೋಷ ಆಯ್ತು. ಇವರೆಲ್ಲ ಯೇಸು ಕ್ರಿಸ್ತ ನಂಬ್ತಾರಲ್ಲ, ಯೇಸು ಕ್ರಿಸ್ತ ಇವ್ರು ನಂಬ್ತಾರ? ಅದೊಂದು ಇಂಪಾರ್ಟೆಂಟ್ ಅಲ್ವಾ? ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದ್ ನೋಡ್ಬೇಕಲ್ವಾ? ಅಲ್ವರ, ಯೇಸು ಕ್ರಿಸ್ತ ಇವ್ರು ನಂಬ್ತಾರ? ಮುಂದಕ್ಕೆ ಓದಿ ನೋಡೋಣ, ನಂಗೆ ಏನ್ ಹೇಳ್ತಾರೆ ಅಂತೀರಿ? ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ನೋಡ್ರ ಏನ್ರಿ, ಆದರೆ ಯೇಸು ಎಲ್ಲರನ್ನೂ ಏನ್ರಿ ಬಲ್ಲವನಾದ್ರಿಂದ ಅವರಿಗೆ ವಶವಾಗಿಲ್ಲ ರೀ. ಚೆನ್ನಾಗಿ ಗೊತ್ತಿತ್ರಿ ಯೇಸು ಕ್ರಿಸ್ತನಿಗೆ ಎಲ್ಲರ ಬಗ್ಗೆ. ಇವರೆಲ್ಲ ಏನಕ್ಕೆ ಬರ್ತಾವ್ರೆ, ಏನಕ್ಕೆ ನಂಬ್ತಾವ್ರೆ ಅಂತ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತು. ಅದಕ್ಕೆ ಯೇಸು ಕ್ರಿಸ್ತ ಇವ್ರು ನಂಬಲಿಲ್ಲ, ಇವ್ರು ನಂಬೋದು ಸರಿ, ಯೇಸು ಕ್ರಿಸ್ತ ಇವ್ರು ನಂಬಲಿಲ್ಲ. ನೋಡ್ರಿ ಏನ್ ಪ್ರಯೋಜನ ಅಂತಂದ್ರೆ, ಯೋಚನೆ ಮಾಡ್ರಿ, ಇಷ್ಟು ಜನ ಯೇಸು ಕ್ರಿಸ್ತ ನಂಬಿ ಏನಪ್ಪ ಪ್ರಯೋಜನ ಆಯ್ತು? ಕ್ರಿಸ್ತನ ಇವ್ರು ನಂಬಲೇ ಇಲ್ವಂತರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಚೆನ್ನಾಗಿ ತಿಳ್ಕೊಳ್ಳಿ. ಅವ್ರ ಅದಿಗೊಡ್ಬೇಕಾರೆ ಇದೇ ತರ ಒಂದ್ಸತಿ ಇರ್ಬೇಕಾರೆ ಸಾವಿರಾರು ಜನಗಳು ಯೇಸು ಕ್ರಿಸ್ತನಿಂದ ಬರ್ತಾ ಇರ್ತಾರೆ. ಸಡನ್ ಆಗಿ ಒಂದ್ಸರಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ನಿಂತ್ಬಿಟ್ಟು ಹಿಂದೆ ತಿರುಗ್ಬಿಟ್ಟು ಅವ್ರಿಗೊಂದು ಮಾತು ಹೇಳ್ತಾರೆ. ನೋಡ್ತೀವಿ, ವೆರಿ ವೆರಿ ಇಂಪಾರ್ಟೆಂಟ್ ಮಾತು. ಓದೋಣ, ಎಲ್ಲಿ ಕೊಟ್ಟವ್ರೆ? ಲೂಕನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 25ರಿಂದ 27. ಅಮೃತ ಸಿಸ್ಟರ್ ಓದ್ಬೋದಾ? ಲೂಕ್ 14 ಚಾಪ್ಟರ್ 25-27. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಓದ್ಬಿಡಿ, ಪರವಾಗಿಲ್ಲ. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಏನ್ರಿ, ಎಷ್ಟು ಕ್ಲೀನ್ ಹೇಳ್ತಾರೆ ಅಂತೀನಿ. ಬಹು ಜನರು ಗುಂಪು ಗುಂಪಾಗಿ ಯೇಸು ಕ್ರಿಸ್ತನಿಗೆ ಬರ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ನಂಬಿಟ್ರ ಅವನ್ನೆಲ್ಲ ನಿಂತ್ಬಿಟ್ಟು ತಿರ್ಗ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನೀವೆಲ್ಲ ಬರ್ತಾ ಇದ್ದಾರ, ಸಂತೋಷ, ಆದ್ರೆ ಹೇಳ್ತೀನಿ ಕೇಳ್ರಿ, ಯಾರು ನನ್ನ ಶಿಷ್ಯನಾಗ್ಬೇಕು ಅಂದ್ರೆ ಏನರ್ಥ? ನೀವು ಸುಮ್ಮನೆ ಬಂದ್ಬಿಟ್ರೆ ಅದ್ಭುತಗಳಿಗೋಸ್ಕರ ನನ್ನ ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಶಿಷ್ಯನಾಗಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್? ಏನ್ರಿ, ತನ್ನೇ ಮಾಡ್ಬೇಕು, ತನ್ನ ತಾನೇ ನಿರಾಕರಿಸ್ಬೇಕು, ಶಿಲ್ಬೆ ಎತ್ಕೊಂಡು ಅನುದಿನ ನಾನು ಇಂದ್ರೆ ಬರ್ದಿರೋ ಹೊರತು ಶಿಷ್ಯನಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಯಾವನಾರು ತಂದೆ ತನ್ನ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಇದೆಲ್ಲವನ್ನು ಎಲ್ಲಾರ್ಕಿಂತ ಜಾಸ್ತಿ ಏನ್ರಿ
ನನ್ನನ್ನು ಪ್ರೀತಿ ಮಾಡಿದ್ರೆ ಶಿಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಅದರ ರೀತಿ ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಅಪ್ಪ ಅಮ್ಮ ಎಲ್ಲ ಈಸಿ ರೀ, ವಯಸ್ಸಾಗ್ಬಿಟ್ರೆ ಅವ್ರನ್ನ ಹೊಟ್ಟಾಯ್ತಾರೆ, ಇಲ್ಲಾಂದ್ರೆ ಅವ್ರನ್ನ ಹೋಮ್ ಫಾರ್ ಏಜಿಗೆ ಸೇರಿಸ್ಬಿಡೋದು, ಅಣ್ಣ ತಮ್ಮ ಅಕ್ಕ ತಂಗಿನ ಅವ್ರ ಮದುವೆಗೆ ಅವ್ರು ಸೆಟ್ಲ್ ಆಗ್ಬಿಡ್ತಾರೆ. ಇನ್ನು ಮಿಕ್ಕಿದಿರೋದು ಯಾರು? ಹೆಂಡತಿ ಮಕ್ಕಳು. ಅಯ್ಯೋ ಹೆಂಡತಿ ಬಿಡೋಕತ್ತ, ಅಯ್ಯೋ ಶೀ ಮೈ ಫೇವ್ರೇಟ್ ಮೈ ಹಾರ್ಟ್ ಅಂದ್ಬಿಟ್ಟು ಏನು ಮಾಡೋದು, ಹೆಂಡತಿ ಹೆಂಡತಿ ಹೇಳ್ಬಿಟ್ರೆ ಮುಗಿದೋಯ್ತು. ನಡೀರಿ ಮದುವೆಗೆ ಹೋಗ್ಬೇಕು, ನಮ್ಮ ಪಾರ್ಟಿಗೆ ಹೋಗ್ಬೇಕು, ಬೈಬಲ್ ಕ್ಲಾಸ್ ಇತ್ತೆ ಅಂದರೆ ಪರವಾಗಿಲ್ಲ, ಬೈಬಲ್ ಕ್ಲಾಸ್ ಇಲ್ಲ ನಡೀರಿ ಅಂದರೆ ಹೋಗ್ಬಿಡ್ಬೇಕು ಚಕ್ಕಂತ. ಅಲ್ಲರ ಎಲ್ಲಿಗೆ ಏನ್ರಿ? ಇವೆಲ್ಲ ಕೆಲಸಗಳಿಗೆ, ಲೋಕದ ಕೆಲಸಗಳಿಗೆ ಅಲ್ಲರ ದೇವ್ರ ಮುಖ್ಯತ್ವ ಇಲ್ಲ ರೀ. ಆಮೇಲೆ ಮಕ್ಕಳು ಅಲ್ಲರ ಏನ್ರಿ? ಇವನ್ನೆಲ್ಲ ಬಿಡಕ್ಕಾಯ್ತದ? ಕಷ್ಟ ನೋಡ್ರಿ ಅಂತೀನಿ. ಆಮೇಲೆ ಇನ್ನೊಂದು ಹೇಳ್ಬಿಟ್ರೆ ಏನು, ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡೋದಿದ್ರೆ ಅದರ ಇವೆಲ್ಲ ಏನು ಹೆಂಗ ಈಸಿ ಆಗ್ಬಿಡ್ತದೆ. ತನ್ನ ತಾನೇ ಹಾಗೆ ಮಾಡೋಕ್ಕಾಯ್ತದ? ತನ್ನ ತಾನೇ ಹಾಗೆ ಮಾಡೋದು ಏನ್ರಿ? ನನಗೇನೆಲ್ಲ ಒಂದು ಸುಖ ಸಂತೋಷ ತರ್ತದೋ, ಏನೆಲ್ಲ ನಮಗೆ ಸಮಾಧಾನ ತರ್ತದೋ, ಇದನ್ನ ಯಾರಿಗೋಸ್ಕರ ಬಿಟ್ಕೊಡಕ್ಕೆ ರೆಡಿಯಾಗಿರ್ಬೇಕು? ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ರೆಡಿಯಾಗಿರ್ಬೇಕು. ದೇವ್ರಿಗೋಸ್ಕರ ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕ್ರಿ? ರೆಡಿ ಆಗಿರ್ಬೇಕು. ಅದನ್ನೇ ತನ್ನನ್ನು ತಾನೇ ನಿರಾಕರಿಸೋದು. ಅದರ ಏನ್ರಿ? ನಮಗೆ ಎಷ್ಟೋ ಒಂದು ಏನಾಗಿರ್ತಾರೆ, ಆಸೆ ಆಕಾಂಕ್ಷೆಗಳೆಲ್ಲ ಇರ್ತಾರೆ ನೋಡ್ತೀವಿ, ನಮ್ಗೆ ಎಷ್ಟೋ ಕಮಿಟ್ಮೆಂಟ್ ಎಲ್ಲ ಇರ್ತಾರೆ. ಅದರ ಇದನ್ನೆಲ್ಲ ಯಾರಿಗೋಸ್ಕರ ಬಿಟ್ಕೊಡೋದು? ಕ್ರಿಸ್ತನ್ಗೋಸ್ಕರ ಬಿಟ್ಕೊಡೋದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದನ್ನೆಲ್ಲ ಬಿಟ್ಕೊಟ್ಬಿಟ್ರೆ ಸಾಕ ಅಂತಂದ್ರೆ ಇಲ್ಲ ರೀ. ಇನ್ನೊಂದು ಹೇಳ್ತಾರೆ, ಮುಖ್ಯವಾಗಿ ಏನೋ ಹೇಳ್ತಾರೆ, ಶಿಲ್ಬೆ ಎತ್ಕೊಬೇಕು. ಶಿಲ್ಬೆ ಏನ್ರಿ? ರಿಸ್ಕು. ಕ್ರಿಸ್ತನ್ಗಾಗಿ ಏನ್ ಮಾಡ್ಬೇಕು? ಶ್ರಮೆ, ಸಂಕಟ, ಜವಾಬ್ದಾರಿಗಳು ಏನ್ ಮಾಡ್ಬೇಕು? ಅದೆಲ್ಲ ಏನ್ ಮಾಡ್ಬೇಕು? ಕ್ರಿಸ್ತನ್ಗೋಸ್ಕರ ತಗೊಂಬೇಕ್ರಿ. ಅದರ ಆಮೇಲೆ ಅವ್ರ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕ್ರಿ. ನಮ್ಮ ಇಷ್ಟ ಬಂದಂತ ರೀತಿಯಲ್ಲಿ ನಡೆಯೋದಲ್ಲ. ಅದರ ನಾವೇನ್ ತ್ಯಾಗ ಮಾಡ್ತೀರಿ? ನಮ್ಗೆ ಯಾವ್ದು ಕೇವಲಾಗಿದೆಯೋ ಏನ್ರಿ ಅದ್ರಲ್ಲಿ ಏನ್ ಮಾಡೋದು? ತೊಗೊಂಡೋಗಿ ಬಿಸಾಕೋದು ಏನ್ರಿ? ಲಾಸ್ಟ್ ಏನ್ ಮಾಡೋದು? ಒಂದು ಭಿಕ್ಷೆ ಕೊಡೋತ್ರ ಕೊಡೋದು. ಅದೆಲ್ಲ ರೀ ತ್ಯಾಗ ರೀ. ನಮಗೆ ಯಾವುದು ತುಂಬಾ ಬೇಕಾಗಿದೆ ಅದನ್ನೇ ಮಾಡ್ಬೇಕು, ದೇವ್ರಿಗೋಸ್ಕರ ಬಿಟ್ಕೊಡ್ಬೇಕು ನೋಡಿ. ಇದು ತ್ಯಾಗ. ಅದರ ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಅಯ್ಯೋ ಶಿಲ್ಬೆ ತೊಗೊಳೋದು ಅಂತಂದ್ರೆ ಏನ್ರಿ? ಹೋಮ್ ಫಾರ್ ಏಜ್ ಮಾಡೋದು, ಅನಾಥಾಶ್ರಮಗಳನ್ನ ಕಟ್ಟೋದು, ಅದರ ಬಡವ್ರಿಗೆ ಏನು ಮಾಡೋದು? ದಾನ ಧರ್ಮ ಮಾಡೋದು, ಅಲ್ವರ ಹಾಸ್ಪಿಟ್ಲ್ಗಳನ್ನ ಕಟ್ಟೋದು, ಸ್ಕೂಲ್ಗಳನ್ನ ಕಟ್ಟೋದು, ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವೆಲ್ಲ ಬಂದ್ಬಿಟ್ಟು ದೇವ್ರಿಗೋಸ್ಕರ ತ್ಯಾಗ ಮಾಡೋದಿಲ್ಲ. ಅದರ ಇವೆಲ್ಲ ಕ್ರಿಸ್ತನ್ಗಾಗಿ ಶಿಲ್ಬೆ ಎತ್ಕೊಳೋದಿಲ್ಲ. ಈ ಕ್ರಿಸ್ತನ್ಗೆ ಎತ್ಕೊಳೋದ ಹೇಳ್ರಿ? ಯೋಚನೆ ಮಾಡಿದ್ರಿ? ಅನಾಥಾಶ್ರಮ ಕೊಟ್ಬಿಟ್ಟು ಅವ್ರವ್ರಂತ ಎಲ್ಲ ಅನಾಥಾಶ್ರಮ ಕಟ್ಕೊಂಡು ಸಾಕೋದು, ಅದು ಕ್ರಿಸ್ತನ್ಗಾಗಿ ಹಿಂಸೆ ಪಡೋದ? ಕ್ರಿಸ್ತನ್ಗಾಗಿ ತ್ಯಾಗ ಮಾಡೋದ? ಅದೆಲ್ಲ ಕ್ರಿಸ್ತನ್ಗಾಗಿ ಮಾಡೋದು ಅಲ್ಲ, ನಮ್ಮ ಸ್ವಂತಕ್ಕಾಗಿ ಮಾಡ್ಕೊಳೋದು, ನಮ್ಮ ಈಗೋಗಾಗಿ ಮಾಡ್ಕೊಳೋದು. ನಾವೇನು ತಿಳ್ಕೊಂಡ್ಬಿಡ್ತೀರಿ? ಇವೆಲ್ಲ ಬಡವ್ರಿಗೆ ಮಾಡಿದ್ರೆ ಏನ್ರಿ? ಇವೆಲ್ಲ ತ್ಯಾಗ ಮಾಡೋದಕ್ಕೆ ದೇವ್ರಿಗೋಸ್ಕರ ಮಾಡೋದು. ಇದು ದೇವ್ರಿಗೋಸ್ಕರ ಮಾಡೋಂಥ ತ್ಯಾಗ ಅಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ, ಈ ಥರ ಕೆಲಸ ಇದು ದೇವ್ರಿಗೋಸ್ಕರ ಮಾಡಂಗಿದ್ರೆ ಯೇಸು ಕ್ರಿಸ್ತ ಈ ಥರ ಕೆಲಸ ಎಷ್ಟು ಜನಕ್ಕೆ ಮಾಡಿದ್ರು ಹೇಳ್ರಿ? ಯೇಸು ಕ್ರಿಸ್ತ ಕಾಯಿಲೆಗಳು ವಾಸಿ ಮಾಡೋರೆ, ಎಷ್ಟು ಜನಕ್ಕೆ ಹೋಮ್ ಫಾರ್ ಏಜ್ ಕಟ್ಕೊಟ್ಟವ್ರೆ, ಎಷ್ಟು ಜನಕ್ಕೆ ಹಾಸ್ಪಿಟ್ಲ್ ಕಟ್ಕೊಟ್ಟವ್ರೆ, ಎಷ್ಟು ಜನಕ್ಕೆ ಸ್ಕೂಲ್ ಕಳ್ಸ್ಕೊಟ್ಟವ್ರೆ. ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತ ಮಾಡೋರೆ ಇದೆಲ್ಲ ಕೆಲಸಗಳನ್ನ ಏನ್ರಿ? ಯೇಸು ಕ್ರಿಸ್ತ ಹೇಳ್ತಾರೆ ಶಿಷ್ಯನಿಗೆ ಹೋಗ್ಬಿಟ್ಟು ಲೋಕದ ಕಟ್ಟೆಗಳೋಗಿ ಸುವಾರ್ತೆ ಸರಿ ಅದೇ ನೀವು ಮಾಡ್ಬೇಕಾದ ಕೆಲಸ. ಆಮೇಲೆ ಏನ್ ಮಾಡ್ಬೇಕು? ಸುವಾರ್ತೆ ಬಿಟ್ಟು ಶಿಷ್ಯನ್ರಾಗಿ ಮಾಡಿ ಅಂತಾರೆ. ಶಿಷ್ಯನ್ರ ಏನ್ರಿ? ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಕ್ರಿಸ್ತನಿಂದ ಬರ್ಬೇಕ್ರಿ. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾಡ್ಬೇಕ್ರಿ. ಅದು ಬಿಟ್ಬಿಟ್ಟು ಏನ್ರಿ ಇಲ್ಲಿ ಊರೆಲ್ಲ ಬಿಟ್ಬಿಟ್ಟು ಹೋಗಿ ಹಳ್ಳಿಗಳಿಗೆ ಹೋಗಿ ಇವೆಲ್ಲ ಕೆಲಸ ಮಾಡೋ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಮಾಡಲಿ. ಈ ಥರ ಎಲ್ಲ ಅಪೊಸ್ಟಲ್ಸ್ ಪೌಲ್ ಮಾಡೋರ? ಅಪೊಸ್ಟಲ್ ಪೇತ್ರ ಮಾಡೋರ? ಎಲ್ಲಿ ಮಾಡೋರೆ? ಬೈಬಲಲ್ಲಿ ಯಾರು ಮಾಡೋದಕ್ಕೆ ಕರೆ ಇಲ್ಲ. ಅದಕ್ಕೆ ಕ್ರಿಸ್ತನಲ್ಲಿ ಪ್ರೀತಿ ಅಂತ ಇವತ್ತು ಮೆಜಾರಿಟಿ ಕ್ರೈಸ್ತವರು ಇರೋದು ಇದೇ ರೀ. ಕ್ರಿಸ್ತನ್ಗಾಗಿ ಏನ್ ಮಾಡೋದು? ರಿಸ್ಕು ಯಾರು ತೊಗೊಳಲ್ದಿದ್ದಾರೆ. ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರಿ? ಪಿ ಅದರ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಲೆವೆಲಲ್ಲಿ ಯೇಸು ಕ್ರಿಸ್ತು ಕೂಡ ಇದ್ರಿ. ಯಾರು? ಈ ಪ್ಲೇನ್ ಎನ್ ಅಂತ ನೋಡ್ತೀರಿ ಗೊತ್ತಾ? ಪಿ ಅಂತ ಹಂತದಲ್ಲಿ ಇದಕ್ಕೆ ಯೇಸು ಕ್ರಿಸ್ತು ಕೂಡ ಇದ್ರು. ಬ್ಯಾಪ್ಟಿಸಮ್ ತೊಗೊಂಡಾಗ ಏನಾದ್ರು ಸ್ವಲ್ಪ ಮೇಲೆ ಹಂತಕ್ಕೆ ಬಂದ್ರೆ ಇಲ್ಲಿ ಪ್ಲೇನ್ ಎಮ್ ಅಂತ ಬಂದ್ರು. ಅದು ಪ್ಲೇನ್ ಎಮ್ ಅಂದ್ರೆ ಏನು? ಕಾನ್ಸಿಕ್ರೇಷನ್ ಪ್ಲೇನ್. ದೇವರಿಗೆ ದೀಕ್ಷಾಸ್ಥಾನ ತನ್ನ ತಾನೇ ಒಪ್ಪಿಸ್ಕೊಡಂತ ಒಂದು ಹಂತ. ಯೇಸು ಕ್ರಿಸ್ತನಿಗೆ ಏನಪ್ಪ ಇತ್ತು? ಅವರು ಪರಿಪೂರ್ಣವಂತ ಮನುಷ್ಯನಾಗಿದ್ರು. ಅವ್ರಿಗೆಲ್ಲ ಆಶೀರ್ವಾದ ಇತ್ತು ರೀ. ಭೂಲೋಕದಲ್ಲಿ ಎಲ್ಲ ಆಶೀರ್ವಾದಗಳನ್ನ ಹೊಂದ್ಕೊಡಂತ ಅಧಿಕಾರ ಅವ್ರಿಗಿತ್ತು. ಪರಿಪೂರ್ಣವಂತ ಮನುಷ್ಯ ಅವರು. ಆದಾಮ್ಗೆ ಸದೃಶನಾಗಿರೋ ಮನುಷ್ಯ. ಮೊದಲನೇ ಆದಾಮ್ಗೆ ಏನೆಲ್ಲ ಆಶೀರ್ವಾದ ಇತ್ತು, ಇದೇ ತರ ಎರಡನೇ ಆದಾಮ್ಗೆ ಎಲ್ಲ ಆಶೀರ್ವಾದಗಳಿತ್ತು. ಅದರ ಎಲ್ಲ ಅಧಿಕಾರಗಳನ್ನ ಅವರು ಪಡ್ಕೊಂಡು ಭೂಲೋಕದಲ್ಲಿ ಸುಖ ಸಂತೋಷವಾಗಿರ್ಬೋದಾಗಿತ್ತು. ಒಳ್ಳೆ ಬಿಸ್ನೆಸ್ ಮಾಡ್ಬೋದಾಗಿತ್ತು, ಸಖತ್ ದುಡ್ಡು ಮಾಡ್ಬೋದಾಗಿತ್ತು, ಒಳ್ಳೆ ಶ್ರೀಮಂತರಾಗಿರ್ಬೋಯ್ತು, ಆರಾಮಾಗಿ ಲಕ್ಸುರಿಯಸ್ ಆಗಿರ್ಬೋಯ್ತು. ಏನ್ ತಪ್ಪಿಲ್ಲ ರೀ. ಕೆಟ್ಟದ್ ಮಾಡ್ತಾ ಇರ್ಲಿಲ್ಲ, ಪಾಪ ಮಾಡ್ತಾ ಇರ್ಲಿಲ್ಲ ರೀ. ಸಂತೋಷವಾಗಿರ್ಬೋಯ್ತು. ಸೂಪರ್ ಆಗಿ ಲೋಕದಲ್ಲಿ ಎಂಜಾಯ್ ಮಾಡ್ಕೊಂಡು ಅದರ ಅಲ್ಲಿ ಇಲ್ಲಿ ತಿರ್ಕೊಂಡು ಜಾಲಿಯಾಗಿ ಅದರ ಸುಮ್ಮನೆ ವಾಕ್ಯ ಬೇಕಾದ ವಾಕ್ಯ ಸೇರ್ಕೊಂಡ್ಬಿಟ್ಟು ಯಾರಿಗೆ ಇಂಟ್ರೆಸ್ಟ್ ಅವ್ರಿಗೆಲ್ಲ ಹೇಳ್ಕೊಂಡ್ಬಿಟ್ಟು ಮಿಗ್ದಲ್ಲಿ ಮಿಕ್ಕಿ ಟೈಮಲ್ಲಿ ಏನ್ ಮಾಡೋದು? ಆರಾಮಾಗಿ ಅದೇ ಮಾಡ್ಕೊಂಡು ಸೂಪರ್ ಆಗಿ ಒಳ್ಳೆ ಫಿಗರ್ ಮತ್ತೆ ಮಾಡ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಮಾಡ್ತೀವ್ರ. ಇವ್ರು ಇರ್ಬೋದಾಗಿತ್ತು ಅಲ್ರ. ಆದ್ರೆ ಯೇಸು ಕ್ರಿಸ್ತು ಹಂಗ್ ಮಾಡಿದ್ರ? ಇಲ್ಲ ರೀ. ಯೇಸು ಕ್ರಿಸ್ತು ಹಂಗ್ ಮಾಡಕ್ ಹೋಗಿಲ್ಲ. ಯಾಕೆ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದು ದೇವ್ ಚಿತ್ತ ಅಲ್ಲ ರೀ. ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದಿದ್ದು ಏನಕ್ಕೆ? ತನ್ನನ್ನು ತಾನೇ ತ್ಯಾಗ ಮಾಡೋದಿಕ್ಕೆ, ಶಿಲ್ಬೆಯಲ್ಲಿ ಪ್ರಾಣ ಏನ್ ಮಾಡೋದಿಕ್ಕೆ ಕೊಡೋದಕ್ಕೆ. ಪ್ರಾಣ ಕೊಡ್ಬೋದಿತ್ತು, ಹೆಂಗಾರು ಕೊಡ್ಬೇಕು. ಯಾಕೆ ಶಿಲ್ಬೆ ಸಾಯ್ಬೇಕಿತ್ತು?
ದೇವ್ ಚಿತ್ತ ಅದ್ರ ಪ್ರಕಾರನೇ ನೆರವೇರಿಸ್ಬೇಕಾಯ್ತು. ಇಷ್ಟವಂತ ರೀತಿಯಲ್ಲಿ ಬಾಳೋದಿಕ್ಕಲ್ಲ ರೀ. ಚೇತನ್ ಅದೇ ಕೊಡ್ತಾ ಆಫರ್ ಯೇಸು ಕ್ರಿಸ್ತನ್ಗೆ, ನೀನು ಅಡ್ಡ ಬಿದ್ದು ನಮಸ್ಕರಿಸು, ಲೋಕ ರಾಜ್ಯಗಳನ್ನ ನೀನು ಕೊಡ್ತೀನಿ ಅಂದ್ಬಿಟ್ಟು. ನಮ್ಗೇನ ಕೊಟ್ಟಿದ್ರೆ ನಾವೇನ್ ಮಾಡ್ಬಿಡ್ತದೆ, ಅಯ್ಯೋ ಆಯ್ತು ದೇವ್ರೆ ನೀ ಹೇಳ್ದಂಗೆ ಕೇಳ್ಬಿಡ್ತೀನಿ ಅಂದ್ಬಿಟ್ಟು ಸರೆಂಡರ್ ಆಗ್ಬಿಡ್ತಾರೆ. ಶೇತಾನ್ಗೆ, ಈ ಪ್ರಪಂಚ ದೇವ್ರಿಗೆ ಸರೆಂಡರ್ ಆಗ್ಬಿಡ್ತಾ ಇದ್ರನ್ನ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ದೇವ್ರನ್ನ ಬಿಟ್ಟ ಬೇರೆ ಯಾವ ದೇವ್ರನ್ನೇ ಮಾಡೋದು ನೀನು, ಅಡ್ಡ ಬಿದ್ದು ನಮಸ್ಕರಿಸಬಾರ್ದು ಅಂತ ಹೇಳ್ತಾರೆ. ಅದರ ಯೇಸು ಕ್ರಿಸ್ತ ಬಂದಿದ್ದೀನ್ರಿ ಭೂಲೋಕದಲ್ಲಿ ತ್ಯಾಗ ಮಾಡೋದಕ್ಕೆ. ಯೋಚನೆ ಮಾಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸುಗಳೇ ಯೇಸು ಕ್ರಿಸ್ತು ಹೇಗಪ್ಪ ಇದ್ರು ಅಂದ್ರೆ, ಈ ಭೂಲೋಕದಲ್ಲಿ ಅತಿ ಜ್ಞಾನವಂತ ಆಗಿರೋಂಥ ಮನುಷ್ಯ ಅಂತ ಕ್ರಿಸ್ತ ಯೇಸು. ಅದರ ನೋಡಿ ಯೋಚನೆ ಮಾಡಿರ್ತೀನಿ ಏನ್ರಿ, ಸೊಲೊಮೋನು ಜ್ಞಾನಿ ಬೈಬಲ್ ಪ್ರಕಾರ, ಅವ್ರಿಗಿಂತ ದೊಡ್ಡ ಜ್ಞಾನಿ ಯೇಸು ಕ್ರಿಸ್ತು ರೀ. ಸೊಲೊಮೋನ್ ಕಾಲದಲ್ಲಿ ಎಷ್ಟು ವೈಭವ ಇತ್ತು, ಎಷ್ಟು ಶ್ರೀಮಂತಿಕೆ ಇತ್ತು ಅಂತಂದ್ರೆ 40 ವರ್ಷ ಯುದ್ಧನೇ ಇರ್ಲಿಲ್ಲ ಅಂತರಿ. ಏನ್ ಚಿನ್ನದಲ್ಲಿ ಏನ್ ಮಾಡ್ದಂತೆ ಅವರು, ಸೂಪರ್ ಆಗಿ ಚಿನ್ನದಲ್ಲೇ ಬದುಕ್ಬಿಟ್ಟಾರೆ ನೋಡಿ ಅಂತೀನಿ. ಅಲ್ಲ ಎಲ್ಲ ಚಿನ್ನ ರೀ, ಆಲಯಕ್ಕೆ ಎಷ್ಟೋ ಚಿನ್ನಗಳನ್ನ ಸಂಗ್ರಹಿಸಿರ್ತಾರೆ. ಅವ್ರ ಕಾಲದಲ್ಲಿ ಚಿನ್ನ ಏನಪ್ಪ ಇತ್ತು ಬೆಲೆ ಅಂತಂದ್ರೆ, ಒಂದು ಕಲ್ಲಿಗಿರಂತ ಬೆಲೆ ಇತ್ತಂತೆ. ಅದರ ಏನ್ರಿ, ಸೊಲೊಮನ್ ಕಾಲದಲ್ಲಿ ಈ ಮನೆ ಕಟ್ಟಬೇಕಾದ್ರೆ ಕ್ರ್ಯಾಕ್ ಬಂದ್ಬಿಟ್ರೆ ಏನ್ ಮಾಡ್ತಿದ್ರು ಗೊತ್ತಾ? ನಮ್ಮ ಮನೆಗೆಲ್ಲ ಕ್ರ್ಯಾಕ್ ಬಂದ್ರೆ ಏನ್ ಮಾಡ್ತೀವಿ, ಸಿಮೆಂಟ್ ಹಾಕ್ಬಿಟ್ಟು ಫಿಲ್ಲಿಂಗ್ ಹಾಕ್ಬಿಟ್ಟು ಫಿಲ್ಅಪ್ ಮಾಡ್ತೀರಿ. ಮೈಸೂರು ಪ್ಯಾಲೇಸ್ ಅಲ್ಲಿ ಕ್ರ್ಯಾಕ್ ಬಂದ್ರೆ ಲೆಡ್ ಹಾಕಿದ್ದಾರೆ, ಸೀಸ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಸೋಲಮನ್ ಕಾಲದಲ್ಲಿ ಕ್ರ್ಯಾಕ್ ಬಂದ್ರೆ ಏನ್ ಮಾಡಿದಾರೆ ಗೊತ್ತಾ ಏನ್ರಿ, ಈ ಚಿನ್ನನ ಕಾಯಿಸ್ಬಿಟ್ಟು ಕ್ರ್ಯಾಕರ್ ಊದಿ ಬಿಡೋರು ಅಂತೀರಿ ಪ್ಯಾಚಪ್ ಮಾಡಕ್ಕೆ. ಅದ್ರ ಅಷ್ಟೊಂದು ಲೇಸ್ವಾಗಿತ್ತಂದ್ರೆ ಏನ್ರಿ ಚಿನ್ನ ಆ ಕಾಲದಲ್ಲಿ. ಯೋಚನೆ ಮಾಡಿ, ಅವನಿಗಿರೋ ಜ್ಞಾನಕ್ಕೆ ಅಷ್ಟು ಸಮೃದ್ಧಿ ಅಂತಂದ್ರೆ, ಯೇಸು ಕೃಷ್ಣರ ಜ್ಞಾನಕ್ಕೆ ಅವ್ರ ಮನ್ಸು ಮಾಡಿದ್ರೆ ಇಡೀ ಭೂಮಿನ ಏನ್ ಮಾಡ್ಬೋಯ್ತು ಅವರು ವಶಪಡಿಸ್ಕೊಂಡ್ರಿ. ಇಡೀ ಭೂಮಿಲಿ ದೊಡ್ಡ ಶ್ರೀಮಂತನಾಗ್ಬೋಯ್ತ್ರಿ. ಇವತ್ತೇನು ಎಲಾನ್ ಮಸ್ಕ್ ಇಲ್ಲ, ಬಿಲ್ ಗೇಟ್ಸ್ ಇಲ್ಲ ರೀ, ಎಲ್ಲರಿಗೂ ದೊಡ್ಡ ಶ್ರೀಮಂತರಾಗಿ ಯೇಸು ಕ್ರಿಸ್ತ ಇಡೀ ಭೂಮಿನ ಕೊಂಡ್ಕೊಬೋದಾಗಿತ್ತು. ಆದ್ರೆ ಯೇಸು ಕ್ರಿಸ್ತ ಮಾಡೋಣ ಇಲ್ಲ ರೀ. ಯಾಕಂದ್ರೆ ಅದು ದೇವ್ರ ಚಿತ್ತ ಅಲ್ಲ, ಅದು ತ್ಯಾಗ ಅಲ್ಲ. ನೋಡಿ, ಯೇಸು ಕ್ರಿಸ್ತ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗಿದ್ರು, ಅವ್ರ ಮನ್ಸು ಹೆಂಗಿತ್ತು ಅಂತ ವಾಕ್ಯ ಏನ್ ಹೇಳ್ತಾರೆ ಓದೋಣ. ಇಬ್ರಿಯರು 10ನೇ ಅಧ್ಯಾಯ 5ರಿಂದ 7ನೇ ವಾಕ್ಯ. ಪ್ರೇಮ ಯೋಗೇಶ್ ಸಿಸ್ಟರ್ ಓದ್ಬೋದಾ? ಬ್ರದರ್ ಓದ್ಬೋದು. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು. ನೋಡ್ರ ಎಷ್ಟು ಕ್ಲೀನ್ ಆಗೈತೆ. ಏನ್ ಹೇಳ್ತಾರಂತೀರಿ, ಯಜ್ಞ ನೈವೇದ್ಯಗಳು ನಿಂಗೆ ಬೇಕಾಗಿಲ್ಲ ದೇವ್ರೆ, ನನಗಾಗಿ ದೇಹ ಸಿದ್ಧ ಮಾಡಿದ್ಯಾ, ಈ ದೇಹವನ್ನೇ ನಿನ್ಗೆ ಅರ್ಪಿಸಕ್ಕೆ ಬರ್ತಾ ಇದ್ದಾರೆ. ಆದ್ರೆ ನಿನ್ ಚಿತ್ತವನ್ನು ನೆರವೇರಿಸಕ್ಕೆ ಬರ್ತಾ ಇದ್ದಾರೆ. ನೀನು ಸತ್ಯವೇದಲ್ಲಿ ಪುಸ್ತಕ ಸುಳ್ಳಿಯಲ್ಲಿ ಏನೆಲ್ಲ ಬಗ್ಗೆ ಬರ್ದಿದ್ಯೋ ಇದನ್ನೆಲ್ಲ ಫುಲ್ಫಿಲ್ ಮಾಡಕ್ ಬರ್ತಾ ಉಂಟು. ಇದು ಸ್ಯಾಕ್ರಿಫೈಸ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೇಸು ಕ್ರಿಸ್ತನ ಶಿಷ್ಯನರಾಗಬೇಕು ಅಂತಂದ್ರೆ ಬರೀ ವಿಶ್ವಾಸ ಪಟ್ಟರೆ ಸಲ್ಲಲ್ಲ ರೀ, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕು. ಏನದು ಹೆಜ್ಜೆ ಮುಂದೆ ಹೋಗ್ಬೇಕು? ತನ್ನನ್ನು ತಾನೇ ನಿರಾಕರಿಸ್ಬೇಕು. ಅಂದ್ರೆ ತನ್ನನ್ನು ತಾನೇ ದೇವರಿಗೆ ಬಲಿಯಾಗಿ ಅರ್ಪಿಸೋದಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಅದರ ನೋಡಿ, ಅಪೊಸ್ತಲ ಪೌಲ್ ಹೇಳ್ತಾರೆ ರೋಮಾಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ. ರೋಮಾಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ. ಸುವರ್ಣಾಷ್ಟರು ಓದಿ. ಆದುದರಿಂದ ಸಹೋದರರೇ, ದೇವರ ಕನ್ನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡ್ರ, ಇದೇ ವಿವೇಕಪೂರ್ವಕವಾದ ಆರಾಧನೆ, ನಿಜವಾದ ಆರಾಧನೆ. ನೋಡ್ರಿ, ಇಲ್ಲಿ ಕೊಟ್ಟಿರೋ ಬೈಬಲಲ್ಲಿ ವಿವೇಕಪೂರ್ವಕವಾದ ಆರಾಧನೆ ಅಂದ್ರೆ ಇದೇ ಕಣಪ್ಪ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಸೋದರ ನಿಮ್ಮ ಹತ್ರ ಬೇಡ್ಕೊಂತೀನಿ ಏನಪ್ಪಾ ಅಂತಂದ್ರೆ, ನಿಮ್ಮ ನಿಮ್ಮ ದೇಹಗಳನ್ನ ದೇವ್ರಿಗೆ ಮಾಡಿ ಮೀಸಲಾಗಿ ಮೆಚ್ಚುಗೆ ಆಗಿರುವಂತ ಏನ್ರಿ ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಏನ್ರಿ ನಮ್ಮ ದೇಹಗಳಿದೆ ಗೊತ್ತಾ, ಈ ದೇವ್ರಿಗೆ ಏನ್ ಮಾಡಿ ನೀವು ಅರ್ಪಿಸ್ರಿ ಅಂತ ಹೇಳ್ತಾರೆ. ಹೆಂಗ ಅರ್ಪಿಸ್ಬೇಕು? ಸಜೀವ ಯಜ್ಞ ರೀ. ಏನ್ರಿ ಹಂಗೆ ತೊಗೊಂಡ್ಬಿಟ್ಟು ಹೋಗಿ ನೆತ್ತಾಕೊಂಡ್ಬಿಟ್ಟು ಸತ್ತೋಗ್ಬಿಡೋದು, ಲಾರಿ ಕಡೆ ತಲೆ ಕೊಟ್ಬಿಡೋದು, ಟ್ರೈನ್ ಕಡೆ ತಲೆ ಕೊಟ್ಬಿಡೋದು, ಬಾವಿಗಳಿಗೆ ಸತ್ತೋಗ್ಬಿಡೋದು ಅಂತಲ್ಲ ರೀ. ನಮ್ಮನ್ನ ನಾವೇನ್ ಮಾಡ್ಬೇಕ್ರಿ? ಜೀವಂತವಾಗಿರ್ಬೇಕ್ರಿ. ದೇವ್ರಿಗೋಸ್ಕರ ತ್ಯಾಗ ಮಾಡಕ್ ಏನಾಗಿರ್ಬೇಕ್ರಿ? ಸಿದ್ಧವಾಗಿರ್ಬೇಕ್ರಿ. ಅದರ ಸಂಪೂರ್ಣವಾಗಿ ಎಲ್ಲವನ್ನು ಕ್ರಿಸ್ತನ್ಗೋಸ್ಕರ ಬಿಡೋದಕ್ಕೆ ಏನಾಗಿರ್ಬೇಕು? ನಾವು ರೆಡಿಯಾಗಿರ್ಬೇಕ್ರಿ ಅಲ್ವರ. ಇದೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ತ್ಯಾಗ. ಜೀವಂತವಾಗಿರ್ಬೇಕ್ರೆ, ಎಲ್ಲವನ್ನೂ ದೇವ್ರಿಗೋಸ್ಕರ ಬಿಟ್ಟು ದೇವ್ರಿಗೋಸ್ಕರ ಬದುಕೋದಕ್ಕೆ ಏನಾಗಿರ್ಬೇಕ್ರೆ? ಸಿದ್ಧವಾಗಿರ್ಬೇಕು. ಏನ್ ಬಿಡ್ಕೊಡ್ಬೇಕು? ನಮಗೈತೆ ಗೊತ್ತಾ, ಎಷ್ಟೋ ಆಸೆ ಆಕಾಂಕ್ಷೆಗಳೆಲ್ಲ ಇದೆಲ್ಲ, ಇವೆಲ್ಲ ಪ್ಲಾನು ಪರ್ಪಸ್ಸು, ಹಂಗಿರ್ಬೇಕು ಹಿಂಗಿರ್ಬೇಕು ಹಿಂಗೆ ಇರ್ಬೇಕು ಹಂಗೆ ಆಗಬೇಕು, ಇದನ್ನೆಲ್ಲ ಫಸ್ಟ್ ಟೈಮ್ ಮಾಡೋಕೆ ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ರೆಡಿ ಇರ್ಬೇಕು. ಎಷ್ಟು ಜನ ಬಿಟ್ಕೊಡ್ತಾರೆ? ಯೋಚನೆ ಮಾಡಿ, ಎಷ್ಟು ಜನ ಕ್ರೈಸ್ತವರು ಬಿಟ್ಕೊಡ್ತಾರೆ ಅಂತೀನಿ ಹೇಳ್ರಿ ಅಂತೀನಿ ಅಲ್ವರ. ತನ್ನನ್ನು ತಾನೇ ನಿರಾಕರ್ಸನೆ ಫಸ್ಟ್ ಇದ್ರಿ ಅದರ. ಮೀಟಿಂಗ್ಗಳಿಗೆ ನೆಟ್ಟಗೆ ಬರಲ್ಲ. ಯೋಚನೆ ಮಾಡಿದ್ರಿ ಅದರ. ಈ ಟೈಮ್ ಕೂಡ ಎಲ್ಲ ಮ್ಯಾಚ್ಗಳು ನೋಡ್ಕೊಂಡು, ಆ ಫಿಲಮ್ ನೋಡ್ಕೊಂಡು, ಈ ಫಿಲಮ್ ನೋಡ್ಕೊಂಡು ಎಲ್ಲ ಕಾಲಹರಣ ಮಾಡ್ತಾರೆ. ಊರೆಲ್ಲ ಸುತ್ತಾಡ್ಕೊಂಡು ಜಾಲಿಯಾಗಿರ್ತಾರೆ. ದೇವ್ರಿಗೋಸ್ಕರ ಏನೈತೆ?
ಅವ್ರಿಗಷ್ಟೇ ಏನಿಲ್ಲ, ಸುಮ್ಮನೆ ದುಡ್ಡು ಬಿಸಾಕ್ಬಿಡೋದು. ದುಡ್ಡ ಬೇಕು, ಪಾಸ್ಟ್ಗಳು ದುಡ್ಡು ಬೇಕ್ರಿ ಇವತ್ತು. ದೇವರು ದುಡ್ಡು ಬೇಕಾಗಿಲ್ಲ ಅಷ್ಟೇ, ದೇವರು ಅದೆಲ್ಲ ಕೇಳೋದಿಲ್ಲ ರೀ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಏನ್ರಿ, ಎಲ್ಲರೂ ಕಾನ್ಸೆಪ್ಟ್ ಮರ್ತೋಗ್ಬಿಟ್ಟವ್ರಿ. ಅದಕ್ಕೆ ಏನಾಗ್ಬಿಡ್ತು ಅಂದರೆ, ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಏನು, ಕ್ರಿಸ್ತನ ಶಿಷ್ಯನ್ರು ಯಾರು ಅಂದರೆ ನಂಬೋರು ಅಲ್ಲ ರೀ. ನಂಬಕ್ಕಿಂತ ಒಂದು ಹೆಜ್ಜೆ ಮೇಲೆ ಇರಬೇಕು. ಏನೋ ನೋಡಿ, ಚಾಟ ನೋಡಿದ್ರೆ ಗೊತ್ತಾ, ಬರೀ ಪಿ ಅಂದ್ರೆ ಯಾರೀ, ಏನ್ರಿ ನಂಬೋ ಅಂತವ್ರು. ಬರೀ ನಂಬಿಟ್ರೆ ಸಾಕಾರ ಇಲ್ಲ ರೀ, ಒಂದ್ ಹೆಜ್ಜೆ ಮೇಲೆ ಹೋಗ್ಬೇಕು. ಏನಂತಂದ್ರೆ ಆಯಲ್ಪಟ್ಟವರಾಗಿರ್ಬೇಕ್ರಿ, ದೇವ್ರಿಗೋಸ್ಕರ ತ್ಯಾಗ ಮಾಡೋರಾಗಿರ್ಬೇಕ್ರಿ. ಅದರ ಈ ಒಂದು ಗುಂಪುನೇ ಯೇಸು ಕ್ರಿಸ್ತು ಸುವಾರ್ತೆ ಹೋದಲ್ಲಿ ತನ್ನ ಶಿಷ್ಯನರಾಗಿ ಹುಡುಕ್ತಾ ಇರೋದು. ಅದರ ಅದಕ್ಕೆ ಹೇಳ್ತಾರೆ ಏನ್ರಿ, ಓದಿ ವಾಕ್ಯ ಅಂತೀನಿ, ಕರೆಯಲ್ಪಟ್ಟವರು ಆಯಲ್ಪಟ್ಟವರು. ಮ್ಯಾಥ್ಯೂ 22:14. ಪೀಟರ್ ಬ್ರದರ್ ಓದ್ತೀರಾ? ಪೀಟರ್ ಪ್ರಕಾಶ್ ಬ್ರದರ್. ಓದ್ತೀರಾ? ಇಲ್ಲ ಬೇರೆ ಯಾರೋ ಕೇಳೋಣ. ಮ್ಯಾಥ್ಯೂ 24:18 ಅಲ್ಲ? ಮ್ಯಾಥ್ಯೂ 22:14. ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನರು ಅಂದನು. ನೋಡ್ರ, ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಂಡ ಕರೆಯಲ್ಪಟ್ಟವರಾಗಿರ್ಬೇಡ್ರಿ. ಸುಮ್ಮನೆ ವಿಶ್ವಾಸಗಳಿದ್ರೆ ಏನು ಪ್ರಯೋಜನ ಇಲ್ಲ ರೀ, ಆಯಲ್ಪಟ್ಟವರಾಗಿರ್ಬೇಕು. ದೇರ್ ಇಸ್ ನೋ ಯೂಸ್ ಆಫ್ ಬೀಂಗ್ ಆಫ್ ದ ಕಾಲ್ಡ್ ಕ್ಲಾಸ್, ದಟ್ ಈಸ್ ನಾಟ್ ಸಫಿಷಿಯಂಟ್. ವಿ ನೀಡ್ ಟು ಕಮ್ ಒನ್ ಸ್ಟೆಪ್ ಅಹೆಡ್, ಬಿ ಆಫ್ ದ ಚೂಸನ್ ಕ್ಲಾಸ್. ಕರ್ತನಲ್ಲಿ ಪ್ರೀತಿ ಅಂದ್ರೆ ಏನ್ರಿ, ಆಯಲ್ಪಟ್ಟವರಾಗಿರ್ಬೇಕ್ರಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಸುಮ್ಮನೆ ಏಸು ಕ್ರಿಸ್ತ ನಂಬ್ರೆ ಸಲ್ಲ ರೀ, ನಾವು ಅವ್ರ ಹಿಂದೆ ಹಿಂಬಾಲಿಸೋರಾಗಿರ್ಬೇಕ್ರಿ. ಅವರ ನಮ್ಮ ಎಲ್ಲವನ್ನು ತ್ಯಾಗ ಮಾಡಿ ಯೇಸು ಕ್ರಿಸ್ತನ ಶಿಷ್ಯನಾಗ್ಬೇಕ್ರಿ. ಅದಕ್ಕೆ ನೀವ್ ಹೇಳ್ತಿರ್ತೀನಿ, ನೀವು ಬಿಲೀವರ್ಸ್ ಆಗ್ಬೇಕಾ ಫಾಲೋವರ್ಸ್ ಆಗ್ಬೇಕಾ? ಲೋಕದಲ್ಲಿ ಕೇಳಿದ್ರೆ ಹೇಳ್ತಾರೆ ವಿ ಆರ್ ಗುಡ್ ಬಿಲೀವರ್ಸ್ ಅಂತ. ಬೈಬಲ್ ಪ್ರಕಾರ ನಿಜವಾದ ಕ್ರೈಸ್ತವ್ರು ಯಾರು, ಬಿಲೀವರ್ಸ ಫಾಲೋವರ್ಸಾ? ಇವಾಗ ನೀವು ನೋಡಿದ್ರಲ್ಲ, ಏನಾಗಬೇಕು ನಾವು ಕ್ರಿಸ್ತನ್ಗೆ, ಬಿಲೀವರ್ಸ್ ಆಗಿರ್ಬೇಕಾ ಫಾಲೋವರ್ಸ್ ಆಗಿರ್ಬೇಕಾ? ಫಾಲೋವರ್ಸ್ ಆಗಿರ್ಬೇಕು. ಏನಪ್ಪಾ ಒಬ್ಬೊಬ್ರು ಹೇಳ್ತಾರೆ ನೋಡ್ರಿ ಇರ್ತೀನಿ, ಫಾಲೋವರ್ಸ್ ಆಗಿರ್ಬೇಕ್ರಿ, ಬಿಲೀವರ್ಸ್ ಅಲ್ಲ ರೀ ಅಲ್ವರ. ಬಿಲೀವರ್ ಆಗಿದ್ರೆ ಗುಡ್, ಆದ್ರೆ ಒಂದ್ ಸ್ಟೆಪ್ ಮೇಲಿಗೆ ಬರ್ಬೇಕ್ರಿ, ಫಾಲೋವರ್ಸ್ ಆಗ್ಬೇಕ್ರಿ. ಬಿಲೀವರ್ ಆಗಿದ್ರೆ ಸಲಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಅಲ್ವರ. ಅದಕ್ಕೆ ಇವತ್ತು ಈ ಕಂಡೀಷನ್ನ ಲೋಕದಂತೆ ಎಷ್ಟು ಜನ ಕ್ರೈಸ್ತವರು ಫುಲ್ಫಿಲ್ ಮಾಡ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ಯೇಸು ಕ್ರಿಸ್ತನ ಕಾಲದಲ್ಲಿ ಹೀಗೆ ಐತ್ರಿ. ಏನ್ರಿ, ಒಂದ್ಸರಿ ಯೇಸು ಕ್ರಿಸ್ತ ಹೋಗ್ತಾ ಇರ್ತಾರೆ, 10 ಮಂದಿ ಕುಷ್ಠರೋಗಿಗಳಿಗೆ ಏನ್ ಮಾಡ್ತಾರೆ, ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ ಅಲ್ವರ. ಅದ್ರಲ್ಲಿ ಏನಾಗ್ತಾರೆ, ಒಬ್ಬೇ ಒಬ್ಬ ಕುಷ್ಠರೋಗಿ ವಾಪಸ್ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಕೃತಜ್ಞತೆನ ಸಲ್ಲಿಸ್ತಾ. ನೋಡಿತೀನಿ ಲೂಕ 17ನೇ ಅಧ್ಯಾಯ, ಲೂಕ 17ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಿಂದ ಓದ್ರಿ ಯಾರಾದ್ರು ಬ್ರದರ್ ಸಿಸ್ಟರ್ಸ್. ಥಾಮಸ್ ಬ್ರದರ್ ಓದಿ, 14th ವರ್ಷದಿಂದ ಓದಿ. ಲೂಕ, just a moment, pastor. 17th chapter. ಓದಿ ಪ್ರೇಮಷ್ಟು ಓದಿ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ನೋಡ್ರ, ಇವತ್ತಿನ ಕಂಡೀಷನ್ ಅದೇ ರೀ. 10 ಮಂದಿ ಕುಷ್ಠರೋಗಿಗಳಿಗೆ ವಾಸಿ ಮಾಡಿದ ತಕ್ಷಣ 9 ಮಂದಿ ರೈಟ್ ಅಬೌಟ್ ಅವ್ನು ಓಡಾಬಿಟ್ರಿ. ಅಡ್ರೆಸ್ಗೆ ಇಲ್ಲ. ಒಬ್ಬೇ ಒಬ್ಬ ಬಂದು ತಿರುಗಿ ಏಸು ಕ್ರಿಸ್ತಂಗೆ ಅಡ್ಡ ಬಿದ್ದು ಸ್ತುತಿ ಸ್ತೋತ್ರಗಳನ್ನ ಮಾಡ್ತಾರೆ. ಏಸು ಕ್ರಿಸ್ತ ಹೇಳ್ತಾರೆ, ಏನಪ್ಪಾ ದೇವ್ರಿಗೆ ಕೃತಜ್ಞತ ಸಲ್ಲಿಸೋದಕ್ಕೆ ಇವನು ಒಬ್ಬನೇ ಇರೋದು. ಯೋಚನೆ ಮಾಡಿ, ಲೋಕದಲ್ಲಿ ಅದೇ ಕಂಡೀಷನ್. 99.99% ಕ್ರಿಶ್ಚಿಯನ್ಸ್ ಇವತ್ತು ಯೇಸು ಕ್ರಿಸ್ತ ನಂಬದೆ ಬರೀ ಬೆನಿಫಿಟ್ ಕರಿ. ಇವ್ರೇನ್ ಮಾಡ್ತಾರೆ, ನಾವೇನ್ ಮಾಡ್ತೀವಿ, ದೇವ್ರಿಗೆ ತ್ಯಾಗ ಮಾಡ್ತೀರ ಅಂದ್ರೆ ತ್ಯಾಗ ಅಂತಾನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ. ಅದರ ದುಡ್ಡು ಕೊಡೋದೇ ಒಂದೇ ತ್ಯಾಗ ಅಂತ ತಿಳ್ಕೊಂಬಿಟ್ಟಾರೆ. ಅದರ ನಾವೇನ್ ಮಾಡ್ತೀರಿ,
ಗೊತ್ತೇ ಇಲ್ಲ. ಕರ್ತನಲ್ಲಿ ಪ್ರೀತಿಗಳೇ, ಇದೇ ಸಭೆ ಅಂತಂದ್ರೆ ಇದು ಮೊದಲನೇ ಭಾಗ. ಮುಂದೆ ಬರೋ ದಿನಗಳಲ್ಲಿ ಇನ್ನ 2-3 ಭಾಗ ಇರ್ತಾರೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಮಿಸ್ ಮಾಡ್ತಾರೆ ಎಲ್ಲ ಭಾಗಗಳನ್ನ ಕೇಳಬೇಕಾಗಿರ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇದನ್ನೆಲ್ಲ ಕ್ರೈಸ್ತ ಸಹೋದರ ಸಹೋದರಿಗೆ ಹಂಚ್ಕೊಳ್ಳಿ. ಯಾರೋ ಇಂಟ್ರೆಸ್ಟ್ ಇದೆ, ಈ QR ಕೋಡ್ ಮುಖಾಂತರ ನಮ್ಮ ಕ್ಲಾಸ್ಗಳು ಸ್ಕ್ರೈನ್ ಮಾಡಿ ನೀವು ಜಾಯ್ನ್ ಆಗಿ. ಆಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ತೊಗೊಳ್ಳಿ. ಏನಾಯ್ತು ಅಂದರೆ ನೀವು ಫೋನ್ ಮಾಡ್ಬೋದು 8867768876. ನಿಮ್ಗೆ ಏನೇ ಪ್ರಶ್ನೆ ಇದ್ರೆ ಮಾಡೋದು ಕೇಳ್ಬೋದು. ಈ ಪ್ರಶ್ನೆಗಳಿಗೆಲ್ಲ ಸತ್ಯವಾದ ಮುಖಾಂತರ ಉತ್ತರ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಓಕೆನಾ? ಸೊ ಈ ಕ್ಲಾಸ್ ಇನ್ನೂ ಇದೆ, ಸಭೆ ಅಂತ ಪಾಠ ಇನ್ನೂ ಮುಗ್ದಿಲ್ಲ, ಇನ್ನೂ 3-4 ಭಾಗ ಇದೆ. ದಯವಿಟ್ಟು ಎಲ್ಲ ಸಹೋದರಗಳು ಸಂಪೂರ್ಣ ಭಾಗನ ಕೇಳಬೇಕಾಗಿ ಕೇಳ್ಕೊತೀನಿ. ಕೇಳಿದ್ಮೇಲೆ ಇನ್ನೂ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ, ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಧಾರಾಳವಾಗಿ ನೀವು ಮಾಡೋದು ನಿಮ್ಮ ಸಂದೇಹಗಳನ್ನ ಕೇಳ್ಬೋದು. ನಾವು ಸತ್ಯವಾದ ಮುಖಾಂತರ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಓಕೆನಾ? ಸೊ ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನೋ ಡೌಟ್ಸ್ ಇದೆಯಾ, ಕೇಳಂತಿದೆಯಾ? ಇದುವರೆಗೂ ಆಗಿರೋ ಪಾಠದ ಯಾರು ಕೇಳಬೇಕು ಅಂತಿದ್ರೆ ಕೇಳ್ರಿ. ಇಲ್ಲ ಅಂತಂದ್ರೆ ಪಾಠ ಇವೆಲ್ಲ ಇನ್ನ ಮುಂದಕ್ಕಿನ ಭಾಗಗಳಾಗಿದ್ಮೇಲೆ ಕೂಡ ನೀವು ಕೇಳ್ಬೋದು. ಬ್ರದರ್ ಸಿಸ್ಟರ್ಸ್, ಯಾರಿಗಾರ ಏನೋ ಪ್ರಶ್ನೆ? ಓಕೆ, ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.